ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವಿವತ್ತು ನೋಡ್ತಾ ಇರೋದು ಇದು 2024ರಲ್ಲಿ ತೆಲುಗಲ್ಲಿ ರಿಲೀಸ್ ಆಗಿರುವಂತಹ ಮೂವಿ ದೇವರ ಪಾರ್ಟ್ 1 ಎಕ್ಸ್ಪ್ಲನೇಷನ್. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ 1996ರಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಡೀತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೈ ರ್ಯಾಂಕ್ ನಲ್ಲಿರುವ ಪೊಲೀಸರು ಇರ್ತಾರೆ. ಇವ್ರ ಜೊತೆ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಹಾಗೂ ರಾಜೀವ್ ಕೂಡ ಜಾಯ್ನ್ ಆಗ್ತಾರೆ. ಇಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಿರ್ತಾರೆ, ಈ ವರ್ಷ ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ನಡೀತಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅದರ ಓಪನಿಂಗ್ ಸೆರೆಮನಿ ಈ ತಿಂಗಳು ನಡೀತಾ ಇದೆ. ಅದರಲ್ಲಿ 12 ಕ್ರಿಕೆಟ್ ಟೀಮ್ ಜೊತೆ 3 ದೇಶಗಳ ಅಧ್ಯಕ್ಷರು ಕೂಡ ಜಾಯ್ನ್ ಆಗ್ತಾರೆ. ಆದ್ರೆ ಅದರಲ್ಲಿ ನಮಗೆ ದೊಡ್ಡ ಪ್ರಾಬ್ಲಮ್ ಕೂಡ ಎದುರಾಗ್ತಾ ಇದೆ. ಅದೇನಂತಂದ್ರೆ ರಾಜೀವ್ ಹೇಳ್ತಾರೆ, ದಿ ಗ್ಯಾಂಗ್ಸ್ಟರ್ ದಯಾ ಅಂಡ್ ಯತಿ ಕಳೆದ ತಿಂಗಳು ದುಬೈನಲ್ಲಿರುವ ದಯಾ ಅಕೌಂಟ್ ಗೆ ತುಂಬಾ ದೊಡ್ಡ ಮಟ್ಟದ ಹಣ ಬೇರೆ ಬೇರೆ ಕಂಟ್ರಿಗಳಿಂದ ಟ್ರಾನ್ಸ್ಫರ್ ಆಗಿದೆ. ನೆಕ್ಸ್ಟ್ ಮಂತ್ ಸೆರೆಮನಿಯಲ್ಲಿ ದಯಾ ಅಂಡ್ ಯತಿ ಬಾಂಬ್ ಇಡುವುದಾಗಿ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ದಯಾ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಡೆಯುವ ಎಲ್ಲಾ ಪ್ಲಾನ್ ಗಳನ್ನು ಅವನ ತಮ್ಮ ಆಗಿರುವ ಯತಿ ನೋಡ್ಕೊತಾನೆ. ನಾವು ಅವನನ್ನು ಆದಷ್ಟು ಬೇಗ ಹಿಡಿಬೇಕು ಅಂತ ಹೇಳ್ಬೇಕಾದ್ರೆ ಸೆಂಟ್ರಲ್ ಮಿನಿಸ್ಟರ್ ಶಿವಮ್ಗೆ ಹೇಳ್ತಾರೆ, ಯತಿಯ ಬಗ್ಗೆ ನಿಮ್ಮ ಹತ್ರ ಯಾವ್ದಾದ್ರು ಇನ್ಫಾರ್ಮೇಶನ್ ಇದೆಯಾ ಅಂತ. ಆವಾಗ ಶಿವಮ್ ಹೇಳ್ತಾರೆ, ಲಾಸ್ಟ್ 3 ವರ್ಷಗಳಿಂದ ನಾನು ಅವನನ್ನ ಅರೆಸ್ಟ್ ಮಾಡ್ತಾನೆ ಇದ್ದೀನಿ. ಆದ್ರೆ ನಾನು ಯಾವಾಗೆಲ್ಲ ಅವನನ್ನ ಅರೆಸ್ಟ್ ಮಾಡಿದ್ನೋ ಆವಾಗ ನನಗೆ ಅವನನ್ನ ರಿಲೀಸ್ ಮಾಡ್ಲಿಕ್ಕೆ ಮೇಲಿಂದ ಪ್ರೆಷರ್ ಬರ್ತಾನೆ ಇತ್ತು. ಇವಾಗ ನನ್ನ ಹತ್ರ ಅವನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳ್ತಾರೆ. ಆವಾಗ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ನಿನಗೆ ಫುಲ್ ಆಗಿ ಪವರ್ ಅನ್ನ ಕೊಡ್ತಾ ಇದ್ದೀನಿ, ಅವನನ್ನ ಹೇಗಾದ್ರೂ ಹಿಡಿಬೇಕು ಅಂತ ಹೇಳ್ತಾರೆ. ಮುಂದಿನ ಸೀನ್ ನಲ್ಲಿ ಶಿವಮ್ ಮತ್ತು ಅವನ ಟೀಮ್ ನವರು ಸೇರಿ ಯತಿಯನ್ನ ಹೇಗೆ ಕಂಡು ಹಿಡಿಯುವುದು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಆವಾಗ ಇವರು ಟೀಮ್ ನಲ್ಲಿರುವ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವನನ್ನ ಕಂಡು ಹಿಡಿಲಿಕ್ಕೆ ನಮ್ಮ ಹತ್ರ ಒಂದೇ ಒಂದು ಚಾನ್ಸ್ ಇದೆ. ಯತಿ ಗ್ಯಾಂಗ್ ನಲ್ಲಿರುವ ನಂಬರ್ 2 ಆಗಿರುವ ಯಾನೆ, ಅವನಿಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳ ಮೂಲಕ ಅವನನ್ನ ಹಿಡಿಬಹುದು ಅಂತ ಪ್ಲಾನ್ ಅನ್ನ ಹೇಳ್ತಾರೆ. ಆ ಪ್ಲಾನ್ ಪ್ರಕಾರನೇ ಯಾನೆಯನ್ನ ಹಿಡಿದು ಅವನಿಗೆ ಸರಿಯಾಗಿ ಹೊಡೆದು ಯತಿಯ ಬಗ್ಗೆ ವಿಚಾರಿಸ್ತಾರೆ. ಇವನಿಗೆ ನೋವು ತಾಳಲಾರದೆ ಇವನೊಂದು ವಿಷಯವನ್ನ ಹೇಳ್ತಾನೆ. ಆಂಧ್ರ ತಮಿಳುನಾಡು ಬಾರ್ಡರ್ ಅಲ್ಲಿರುವ ರತ್ನಗಿರಿ ಎಂಬ ಊರಲ್ಲಿ ಮುರುಘಾ ಎನ್ನುವ ಒಂದು ಚಿನ್ನ ಸ್ಮಗ್ಲರ್ ಇದ್ದಾನೆ. ಅವನು ಸಮುದ್ರದಿಂದ ಹೋಗ್ತಿರುವ ಶಿಪ್ ನಿಂದ ಅವನ ಸರಕುಗಳನ್ನ ಟ್ರಾನ್ಸ್ಫರ್ ಮಾಡ್ತಿರ್ತಾನೆ. ಈ ವಿಷಯ ಯತಿಗೆ ಗೊತ್ತಾಗಿ 3 ತಿಂಗಳ ಹಿಂದೆ ಅವನು ಕೂಡ ಅಲ್ಲಿಗೆ ಹೋಗಿದ್ದ. ಹಾಗೆ ಅವನು ವಾಪಸ್ ಇಲ್ಲಿಗೆ ಬಂದೇ ಇಲ್ಲ, ನಮಗೆ ಕೂಡ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳ್ತಾನೆ. ಈ ವಿಷಯನ ತಿಳ್ಕೊಂಡ ಶಿವಮ್ ಮತ್ತು ಅವನ ಟೀಮ್ ರತ್ನಗಿರಿ ಅನ್ನೋ ಊರಿಗೆ ಹೊರಡ್ತಾರೆ. ಇಲ್ಲಿಗೆ ಬಂದು ಡಿವೈಎಸ್ಪಿ ತುಳಸಿಯನ್ನ ಮೀಟ್ ಆಗ್ತಾರೆ. ಅವ್ರ ಹತ್ರ ಶಿವಮ್ ಹೇಳ್ತಾನೆ, ನನ್ನ ಹೆಸರು ಡ್ಯಾನಿ, ನಾನು ಮುಂಬೈ ಮೂಲದ ಸ್ಮಗ್ಲರ್. ನಂದು ಒಂದು ಕನ್ಸೈನ್ಮೆಂಟ್ ಸಮುದ್ರದ ಮೂಲಕ ಶಿಪ್ ನಲ್ಲಿ ಹೋಗ್ತಾ ಇದೆ, ಅದನ್ನ ಬೋಟ್ ನಲ್ಲಿ ರಿಸೀವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈ ಊರಲ್ಲಿ ಮುರುಘಾ ಎನ್ನುವ ಸ್ಮಗ್ಲರ್ ಶಿಪ್ ಅಲ್ಲಿ ಬರುವ ಆ ಕನ್ಸೈನ್ಮೆಂಟ್ ಗಳನ್ನ ತೆಗೆದುಕೊಡ್ತಾನೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗಿ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಒಂದು ಮುರುಘಾನ ಬಗ್ಗೆ ವಿಚಾರಿಸಿದಾಗ ಅವನು ಸತ್ತು ಹೋಗಿದ್ದಾನೆ ಎಂದು ಗೊತ್ತಾಯ್ತು. ಅದೇ ಸಮಯದಲ್ಲಿ ಮುರುಘಾಗೆ ಹತ್ತಿರವಾದ ವ್ಯಕ್ತಿ ಯಾರು ಅಂತ ತಿಳ್ಕೊಬೇಕಾದ್ರೆ ಡಿಎಸ್ಪಿ ತುಳಸಿ ಎಂದು ನಿಮ್ಮ ಹೆಸರು ಬಂತು. ನೀವು ಅವರಿಗೆ ತುಂಬಾ ಹೆಲ್ಪ್ ಮಾಡಿದಿರಿ ಅಂತ ಗೊತ್ತಾಗಿ ಇವಾಗ ನಾವು ನಿಮ್ಮ ಹತ್ರ ಬಂದಿದ್ದು. ನೀವು ಮುರುಘಾಗೆ ಮಾಡಿರುವ ಹೆಲ್ಪ್ ನನಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಅದಕ್ಕೆ ನಿಮ್ಗೆ ಎಷ್ಟು ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಡಿಎಸ್ಪಿ ತುಳಸಿ ಹೇಳ್ತಾರೆ, ಸಮುದ್ರದಿಂದ ಸರಕುಗಳನ್ನ ತಂದು ಕೊಡ್ತಾ ಇದ್ದಿದ್ದು ನಾನು ಅಲ್ಲ, ಮುರುಘಾನು ಅಲ್ಲ. ನಿಮಗೆ ಇಲ್ಲಿ ಕಾಣಿಸ್ತಾ ಇರುವ ಬೆಟ್ಟದ ಮೇಲೆ 4 ಗ್ರಾಮಗಳಿವೆ. ಆ 4 ಗ್ರಾಮಗಳನ್ನು ಒಟ್ಟಾಗಿ ಕೆಂಪು ಸಮುದ್ರ ಎಂದು ಕರೀತಾರೆ. ಸಮುದ್ರದಿಂದ ಬರುವ ಎಲ್ಲಾ ಸರಕುಗಳನ್ನ ತಂದು ಕೊಡ್ತಾ ಇದ್ದಿದ್ದು ಆ ಊರ್ನವರೇ. ಆ ಊರಿನಲ್ಲಿ ಬೈರ ಅನ್ನೋ ವ್ಯಕ್ತಿ ಇದ್ದಾನೆ, ಅವನನ್ನು ಹೋಗಿ ಮೀಟ್ ಆಗಿ ಅಂತ ಡಿಎಸ್ಪಿ ತುಳಸಿ ಹೇಳ್ತಾರೆ. ಈ ವಿಷಯ ತಿಳ್ಕೊಂಡು ಶಿವಮ್ ಮತ್ತು ಅವನ ಟೀಮ್ ನವರು ಬೈರನನ್ನ ಹುಡ್ಕೊಂಡು ಹೋಗ್ತಾರೆ. ಹಾಗೆ ಬೈರನನ್ನು ಕೂಡ ಮೀಟ್ ಆಗ್ತಾರೆ. ಇಲ್ಲಿ ಶಿವಮ್ ಹೇಳ್ತಾನೆ, ನಾನು ಮುಂಬೈಯಿಂದ ಬಂದಿರೋದು, ನಮಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಬೇರೆ ಕಂಟ್ರಿಯಿಂದ ನಮ್ಮ ಊರಿಗೆ ಶಿಪ್ ನಲ್ಲಿ ಸ್ವಲ್ಪ ಸರಕುಗಳು ಹೋಗ್ತಾ ಇದೆ, ಅದನ್ನ ಮುಂಬೈನಲ್ಲಿ ತೆಗೆಯೋದು ಕಷ್ಟ. ನಾಳೆ ರಾತ್ರಿ ಈ ಏರಿಯಾದ ಸಮುದ್ರದಿಂದ ಆ ಶಿಪ್ ಪಾಸ್ ಆಗ್ತಾ ಇದೆ. ನೀವು ಸಮುದ್ರಕ್ಕೆ ಹೇಳಿದು ಶಿಪ್ ನಲ್ಲಿ ಹೋಗ್ತಿರುವ ಎಲ್ಲಾ ಸರಕುಗಳನ್ನ ನೀವು ತಂದು ಕೊಡ್ತಾ ಇದ್ದಿದ್ದು ಅಂತ ನನಗೆ ಗೊತ್ತು ಅಂತ ಹೇಳ್ಬೇಕಾದ್ರೆ ಬೈರ ಜೊತೆಗಿರುವ ಒಬ್ಬ ವ್ಯಕ್ತಿ, ಅದನ್ನೆಲ್ಲ ನಾವು ಇವಾಗ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಶಿವಮ್, ಹಾಗಿದ್ರೆ ನೀವು ಮೊದ್ಲು ಮಾಡ್ತಿದ್ದೀರಲ್ಲ, ಇವಾಗ ನನಗೋಸ್ಕರ ಮಾಡಿ, ನಿಮಗೆ ಏನ್ ಬೇಕು ಕೇಳಿ, ಅದನ್ನ ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಬೈರ ಯಾವುದೇ ಮಾತು ಕೂಡ ಆಡ್ತಾ ಇರೋದಿಲ್ಲ. ಆವಾಗ ಶಿವ ಹೇಳ್ತಾನೆ, ನೀವು ಪ್ರಪಂಚಕ್ಕೆ ತುಂಬಾ ದೂರವಾಗಿದ್ದೀರಾ, ನಾನು ಹೇಳಿರೋ ಮಾತು ಕೇಳಿಲ್ಲ ಅಂದ್ರೆ ನಿಮ್ಮನ್ನ ಇಲ್ಲಿ ಸಾಯಿಸ್ಬಿಡ್ತೇನೆ ಅಂತ ಹೇಳ್ಬೇಕಾದ್ರೆ ಬೈರಾಗೆ ಕೋಪ ಬಂದು ಶಿವಗೆ ಮತ್ತು ಅವನ ಜನರಿಗೆ ಹೊಡಿತಾನೆ. ಮತ್ತೆ ಬೈರ ಹೇಳ್ತಾನೆ, ನೀವು ತಪ್ಪಾಗಿರುವ ಜಾಗಕ್ಕೆ ಬಂದು ತಪ್ಪಾಗಿ ಮಾತಾಡ್ತೀರಾ, ಮೊದ್ಲು ಇಲ್ಲಿಂದ ಹೊರಟು ಹೋಗಿ ಅಂತ. ಹಾಗೆ ಇವರು ಅಲ್ಲಿಂದ ಹೊರಗಡೆ ಬಂದು ಒಂದು ಬೀಚ್ ಸೈಡ್ ಅಲ್ಲಿ ಮಾತಾಡ್ತಾ ಒಂದು ಗುಡಿ ತರ ಇರುವ ಜಾಗಕ್ಕೆ ಹೋಗ್ತಾರೆ. ಇಲ್ಲಿ ಹೇಳ್ತಿರ್ತಾರೆ, ಯತಿಯ ಬಗ್ಗೆ ಅವರಿಗೆ ಖಂಡಿತವಾಗಿ ಗೊತ್ತಿದೆ, ನಾವು ಹೇಗಾದ್ರೂ ಆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಬೇಕು ಅಂತ. ಹಾಗೆ ಶಿವಮ್ ಇಲ್ಲಿ ಅವನ ಟೀಮ್ಗೆ ಹೇಳ್ತಿರ್ಬೇಕಾದ್ರೆ ಸಿಂಗಪ್ಪ ಅನ್ನೋ ವ್ಯಕ್ತಿ ಶಿವಮ್ಗೆ ಹೇಳ್ತಾನೆ, ನೀನ್ ಇಲ್ಲಿ ಬಂದು ಅವರಿಗೆ ಭಯ ಬೀಳಿಸಿದ್ರೆ ಅವರು ಭಯ ಪಡುವವರು ಅಂತ ಅನ್ಕೊಂಡಿದೀಯಾ ಅಂತ ಸಿಂಗಪ್ಪ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ, ನಾನು ಇಲ್ಲಿಗೆ ಒಂದು ಕೆಲಸದ ವಿಚಾರವಾಗಿ ಬಂದಿದ್ದೀನಿ, ನೀವು ನಿಮ್ಮ ಜನರಿಗೆ ಹೇಗಾದ್ರೂ ಹೇಳಿ ಅದನ್ನ ಒಪ್ಪಿಸಿ, ನಿಮಗೆ ಏನು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಸಿಂಗಪ್ಪ ಇವರನ್ನ ಕರ್ಕೊಂಡು ಬೋಟ್ ನಲ್ಲಿ ಸಮುದ್ರಕ್ಕೆ ಹೋಗ್ತಾರೆ. ಇಲ್ಲಿ ಹೋಗ್ತಿರ್ಬೇಕಾದ್ರೆ ಸಿಂಗಪ್ಪ ಶಿವಮ್ನ ಕೈಯಲ್ಲಿರುವ ಉಂಗುರವನ್ನ ನೋಡ್ತಾನೆ. ಇದನ್ನ ಗಮನಿಸಿದ ಶಿವಮ್ ಆ ಉಂಗುರವನ್ನ ತೆಗೆದು ಹೇಳ್ತಾನೆ,
ಹೇಳ್ತಾನೆ, ಈ ಉಂಗುರದಲ್ಲಿರುವ ಡೈಮಂಡ್ ತುಂಬಾ ಎಕ್ಸ್ಪೆನ್ಸಿವ್, ನೀವು ನಾನು ಹೇಳೋ ತರ ಮಾಡಿದ್ರೆ ಈ ತರದ್ದು ನಿಮಗೆ ತುಂಬಾನೇ ಕೊಡ್ತೀನಿ ಅಂತ. ಹಾಗೆ ಅದನ್ನ ನೋಡ್ಲಿಕ್ಕೆ ಸಿಂಗಪ್ಪನ ಕೈಯಲ್ಲಿ ಕೊಡ್ತಾನೆ. ಸಿಂಗಪ್ಪ ಅದನ್ನ ತಗೊಂಡು ಸಮುದ್ರಕ್ಕೆ ಬಿಸಾಕ್ತಾನೆ. ಅದನ್ನೇಕೆ ಸಮುದ್ರಕ್ಕೆ ಬಿಸಾಕ್ತಂದ ಶಿವಂ ಕೂಡ ಜಂಪ್ ಮಾಡಿ ಉಂಗುರವನ್ನ ತೆಗಿಲಿಕ್ಕೆ ನೋಡ್ತಾನೆ. ಹಾಗೆ ಅವನು ಸಮುದ್ರದ ಆಳಕ್ಕೆ ಹೋಗಿ ಉಂಗುರವನ್ನ ಹುಡುಕ್ತಿರ್ಬೇಕಾದ್ರೆ ಇಲ್ಲಿ ತುಂಬಾ ಜನರ ಅಸ್ಥಿಪಂಜರಗಳು ಇರುವುದನ್ನ ನೋಡ್ತಾನೆ. ಇದನ್ನ ನೋಡಿದ ಶಿವಂ ಭಯದಿಂದ ಮತ್ತೆ ಮೇಲೆ ಬಂದು ಬೋಟಿಗೆ ಹತ್ತುತ್ತಾನೆ. ಇದನ್ನ ಗಮನಿಸಿದ ಸಿಂಗಪ್ಪ ಹೇಳ್ತಾನೆ, ಈ ಭಯವೇ ನಿನ್ನಂತಹ ಎಷ್ಟೋ ಜನರು ಬಂದ್ರು ಏನೇ ಆಸೆ ತೋರಿಸಿದ್ರು ಇಲ್ಲಿರುವ ಜನರು ಈ ಸಮುದ್ರದ ಕೆಲ್ಸಕ್ಕೆ ಮಾತ್ರ ಹೋಗೋದಿಲ್ಲ ಅಂತ ಸಿಂಗಪ್ಪ ಹೇಳ್ಬೇಕಾದ್ರೆ ಶಿವಂ ಕೇಳ್ತಾನೆ, ನಾನು ಕಣ್ ಮುಚ್ಚಿದಾಗಲ್ಲ ನನ್ನ ಕಣ್ಣು ಮುಂದೆನೆ ಅವರೇ ಬರ್ತಿದ್ದಾರೆ, ಅವರೆಲ್ಲ ಯಾರು, ಇದೆಲ್ಲ ಮಾಡಿದಾದ್ರು ಯಾರು ಅಂತ. ಆವಾಗ ಸಿಂಗಪ್ಪ, ಅದೊಂದು ದೊಡ್ಡ ಕತೆ ಸರ್, ನಿಮಗೆ ಭಯ ಬಂದಾಗ ಎಲ್ಲ ನೀವು ಮೇಲಿರುವ ದೇವರ ಕಥೆಯನ್ನ ಕೇಳ್ತೀರಾ, ಅದೇ ಭಯವನ್ನ ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಲ್ಲಿರುವ ದೇವರ ಕಥೆಯನ್ನ ಕೇಳ್ಬೇಕು. ಹಲವು ವರ್ಷಗಳ ಹಿಂದೆ ಆ ಕಾಣುತ್ತಿರುವ ಪರ್ವತದ ಹಿಂದೆ ಒಂದು ಸಾಮ್ರಾಜ್ಯವಿತ್ತು. ಆ ರಾಜ್ಯವನ್ನ ವಶಪಡಿಸಿಕೊಳ್ಳಲು ಈ ಸಮುದ್ರವನ್ನ ದಾಟಬೇಕಿತ್ತು. ಆದ್ರೆ ಆ ರಾಜ್ಯದಲ್ಲಿ ಒಂದು ದೊಡ್ಡ ಸೈನ್ಯವಿತ್ತು. ಆ ದೇಶದ ರಾಜನಿಂದ ವಿಶೇಷವಾಗಿ ರಚಿಸಲ್ಪಟ್ಟ ಒಂದು ಶಕ್ತಿಯುತವಾದ ಸೈನ್ಯ. ಅವರಿಗೆ ಯಾವುದೇ ಜಾತಿ ಇರ್ಲಿಲ್ಲ, ಧರ್ಮವಿರ್ಲಿಲ್ಲ, ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವರ ಧೈರ್ಯವೇ ಆಯುಧವಾಗಿತ್ತು. ಅವರು ರಾತ್ರಿ ಹಗಲು ಅಂತ ನೋಡದೆ ಆ ಪರ್ವತವನ್ನು ಸಮುದ್ರದಿಂದ ಕಾಪಾಡುತ್ತಿದ್ದರು. ಅದೇ ಸಮಯದಲ್ಲಿ ಶತ್ರುಗಳ ಎಣಿಕೆಯು ಜಾಸ್ತಿ ಆಯ್ತು. ಅವರ ಜೊತೆ ಯುದ್ಧಕ್ಕೆ ಬಂದಂತಹ ಶತ್ರುಗಳನ್ನು ಕೂಡ ಸಾಯಿಸಿದ್ರು. ಅವರ ರಕ್ತಗಳೆಲ್ಲ ಈ ಸಮುದ್ರದಲ್ಲಿ ಬಿದ್ದ ಕಾರಣ ಈ ಸಮುದ್ರಕ್ಕೆ ಕೆಂಪು ಸಮುದ್ರ ಅನ್ನೋ ಹೆಸರು ಬಂತು. ರಾಜರ ಆಳ್ವಿಕೆ ಎಲ್ಲ ಮುಗಿದ್ಮೇಲೆ ಬ್ರಿಟಿಷರು ಈ ಊರಿಗೆ ಬಂದು ಇಲ್ಲಿರುವ ಎಲ್ಲಾ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಲೂಟಿ ಮಾಡಿ ಅವರು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇಲ್ಲಿರುವ ಸೈನ್ಯಕ್ಕೆ ಅದನ್ನ ನೋಡಿ ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ. ತನ್ನ ರಾಜ್ಯಕ್ಕೋಸ್ಕರ ಅವರ ಪ್ರಾಣವನ್ನೇ ತ್ಯಾಗ ಮಾಡ್ಲಿಕ್ಕೆ ರೆಡಿಯಾಗಿದ್ರು. ಇವರು ಸಮುದ್ರಕ್ಕೆ ಇಳಿದು ಇವರಿಂದ ಲೂಟಿ ಮಾಡಿದಂತಹ ಎಲ್ಲಾ ವಸ್ತುಗಳನ್ನು ಮತ್ತೆ ಬ್ರಿಟಿಷರಿಂದ ಲೂಟಿ ಮಾಡಿ ಮತ್ತೆ ಇವರ ರಾಜ್ಯಕ್ಕೆ ತಗೊಂಡ್ ಬರ್ತಾ ಇದ್ರು. ಬ್ರಿಟಿಷರ ಆಳ್ವಿಕೆ ಮುಗ್ದ ಮೇಲೆ ಈ ಸೈನ್ಯದ ಅವಶ್ಯಕತೆ ಊರಿನ ಜನರಿಗೆ ಬೇಡವಾಯ್ತು. ಅವರ ಹಸಿವನ್ನ ಕೇಳಲಿಕ್ಕೆ ಕೂಡ ಯಾರು ಇರ್ಲಿಲ್ಲ. ಇವರ ಈ ಸೈನ್ಯದ ಪರಿಸ್ಥಿತಿಯು ಕೆಲವು ಜನರಿಗೆ ಅವಕಾಶವಾಗಿ ಕೂಡ ಬದಲಾಯಿತು. ಇಲ್ಲಿಂದ ನಮಗೆ 12 ವರ್ಷಗಳ ಹಿಂದೆ ಏನ್ ನಡೀತು ಅಂತ ತೋರಿಸ್ತಾರೆ. ಇವರ ಈ ಶಕ್ತಿಯನ್ನು ಉಪಯೋಗಿಸಲಿಕ್ಕೆ ಬಂದವರಾಗಿರ್ತಾರೆ DSP ತುಳಸಿ ಹಾಗೂ ಮುರುಘಾ. ಇವರಿಬ್ರು ಯಾರಿಗೋ ಟೆನ್ಷನ್ ನಿಂದ ವೈಟ್ ಮಾಡೋ ಹಾಗೆ ನಮಗೆ ತೋರಿಸ್ತಾರೆ. ಹಾಗೆ ಸಮುದ್ರದಲ್ಲಿ ನಮಗೆ ಹೋಗ್ತಿರೋ ಶಿಪ್ ನಿಂದ ಕನ್ಸೈನ್ಮೆಂಟ್ ಗಳನ್ನು ಕದಿಯುವ ಟೀಮ್ ಅನ್ನ ತೋರಿಸ್ತಾರೆ. ಇಲ್ಲಿ ಈ ಮೂವಿಯ ಹೀರೋ ದೇವರನ ಪರಿಚಯವಾಗುತ್ತೆ. ದೇವರ ಇಲ್ಲಿ ಅವರ 4 ಜನರೊಂದಿಗೆ ಈ ಕನ್ಸೈನ್ಮೆಂಟ್ ಅನ್ನ ಕದಿಲಿಕ್ಕೆ ಬಂದಿರ್ತಾರೆ. ಹಾಗೆ ಇಲ್ಲಿರೋ ಸರಕುಗಳನ್ನೆಲ್ಲ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಇವರ ಟೀಮ್ ನಲ್ಲಿ ಒಬ್ಬ ಚಿಕ್ಕ ಹುಡುಗರನ್ನ ದೇವರ ಗಮನಿಸ್ತಾನೆ. ಈ ತರ ಹುಡುಗರನ್ನ ಈ ತರ ಕೆಲಸಗಳಿಗೆ ಕರ್ಕೊ ಬರೋದು ದೇವರಿಗೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಹಾಗೆ ಇಲ್ಲಿ ಇವರು ಸರಕುಗಳನ್ನ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೇವಿ ಆಫೀಸರ್ ಗಳ ರೈಡ್ ನಡೆಯುತ್ತೆ. ಅವರಿಂದ ಹೇಗೋ ತಪ್ಪಿಸ್ಕೊಂಡು ಆ ಸರಕುಗಳನ್ನ ಇವರು ಊರಿಗೆ ತಗೊಂಡ್ ಬರ್ತಾರೆ. ಅದನ್ನ ತಗೊಬಂದು DSP ತುಳಸಿಗೆ ಹಾಗೂ ಮುರುಘಾಗೆ ತಲುಪಿಸ್ತಾರೆ. ಅದಕ್ಕೆ ಬದಲಾಗಿ ಅವರು ದುಡ್ಡನ್ನ ಕೂಡ ಕೊಡ್ತಾರೆ. ಇಲ್ಲಿ ಇರುವ 4 ಊರಿನ ಕೆಲಸ ಕೂಡ ಇದೇ ಆಗಿರುತ್ತೆ. ಈ 4 ಊರಿಗೆ ಹೆಡ್ ಆಗಿರುವಂತಹ ವ್ಯಕ್ತಿಗಳನ್ನ ಇಲ್ಲೇ ಪರಿಚಯ ಮಾಡ್ತಾರೆ. ಒಬ್ಬ ದೇವರಾಗಿದ್ರೆ ಇನ್ನೊಬ್ಬ ಬೈರ ಮತ್ತೆ ರಾಯಪ್ಪ ಹಾಗೂ ಇವನ ಹೆಸರು ಕುಂಜಾರ. ಹಾಗೆ ದೇವರ ಎಲ್ಲ ಕೆಲಸಗಳನ್ನ ಮುಗಿಸಿ ಮನೆಗೆ ಬಂದು ಊಟ ಮಾಡ್ತಿರ್ಬೇಕಾದ್ರೆ ಅವನ ತಾಯಿಗೆ ಕೇಳ್ತಾನೆ, ಯಾಕಮ್ಮ ಇಷ್ಟೊತ್ತಾದ್ರೂ ಮಲಗಿಲ್ಲ, ತುಂಬಾ ಲೇಟ್ ಆಗಿ ಮಲಗಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತಂತ ಗೊತ್ತಿದೆಯಲ್ಲ ನಿಂಗೆ ಅಂತ. ಆವಾಗ ಅವನ ಅಮ್ಮ ಹೇಳ್ತಾರೆ, ನಿನ್ನನ್ನ ನೋಡುವವರೆಗೂ ನನಗೆ ನಿದ್ದೆನೆ ಬರುದಿಲ್ಲ. ನನ್ನ ಈ ಕಣ್ಣುಗಳು ನನ್ನ ತಂದೆಯ ಸಾವನ್ನು ಹಾಗೆ ನಿನ್ನ ತಂದೆಯ ಸಾವನ್ನು ಮತ್ತು ನನ್ನ ಜೊತೆ ಒಡ ಹುಟ್ಟಿದವರ ಸಾವನ್ನು ಕೂಡ ನೋಡಿದೆ. ನಾನು ತುಂಬಾ ಅನ್ಲಕ್ಕಿ ಆಗಿದ್ದೆ. ಎಷ್ಟು ವರ್ಷಗಳಿಂದ ಎಲ್ಲರ ಸಾವನ್ನು ಕೂಡ ನಾನು ನೋಡ್ತಿದ್ದೆ. ಇನ್ನು ಬದುಕಿರೋಷ್ಟು ದಿನ ನಾನು ನಿನ್ನ ನೋಡ್ತಾನೆ ಇರ್ಬೇಕು, ಇಲ್ಲ ನನ್ನ ಸಾವನ್ನ ನೀವು ನೋಡ್ಬೇಕು ಅಂತ ಹೇಳಿ ಇವಾಗ ನಾನು ನಿನ್ನ ನೋಡಿದ್ನಲ್ಲ ಇನ್ನು ನನಗೆ ನಿದ್ದೆ ಬರುತ್ತೆ ಅಂತ ಹೇಳಿ ಅವ್ರು ಮಲಗ್ತಾರೆ. ಇವಳು ದೇವರ ವೈಫ್, ಹೆಸರು ಜೋಗುಲ. ಹಾಗೆ ಇಲ್ಲಿ ದೇವರ ಮತ್ತು ದೇವರ ಮಗ ವರ ಇಬ್ರು ಜೊತೆಗೆ ಮಾತಾಡ್ತಿರ್ತಾರೆ. ಇಲ್ಲಿ ದೇವರ ವರನ ತಾತನ ಬಗ್ಗೆ ಕಥೆಯನ್ನ ಹೇಳ್ತಿರ್ತಾನೆ. ಆವಾಗ ವರ ಯಾವಾಗ ನೋಡಿದ್ರು ಅವರ ಕಥೆಯನ್ನ ಹೇಳ್ತಿದ್ಯಲ್ಲ, ನಿನ್ನ ಕಥೆಯನ್ನ ನನಗೆ ಹೇಳು, ದೇವರ ಕಥೆಯನ್ನ ನನಗೆ ಹೇಳು ಅಂತ ವರ ಹೇಳ್ತಾನೆ. ಆವಾಗ ದೇವರ, ನನ್ನ ಕಥೆಯನ್ನ ಹೇಳುವಷ್ಟು ಒಳ್ಳೆಯದಲ್ಲ ನಮ್ಮ ಜೀವನ. ನನ್ನ ತಂದೆ ಈ ದೇಶಕ್ಕೋಸ್ಕರ ಹೋರಾಡಿದ್ರು, ಆದ್ರೆ ನಮ್ಮ ಕತೆ ಆತರ ಏನಿಲ್ಲ ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ದೇವರನ ಜೊತೆ ಸಮುದ್ರಕ್ಕೆ ಬಂದು ಆತರ ಒಂದು ಕೆಲಸ ಮಾಡಿ ಸತ್ತು ಹೋಗಿರುವಂತಹ ವ್ಯಕ್ತಿಯ ಫ್ಯಾಮಿಲಿಗೆ ದೇವರ ಹಣವನ್ನ ಕೊಟ್ಟು ಸಹಾಯ ಮಾಡ್ತಾನೆ. ಮತ್ತೆ ಅವನ ಮಗನಿಗೆ ಹೇಳ್ತಾನೆ, ನಿನ್ನಂತವ್ರು ಕಲ್ತು ದೊಡ್ಡ ವ್ಯಕ್ತಿಗಳಾಗ್ಬೇಕು, ನಮ್ಮ ತರ ಸಮುದ್ರಕ್ಕೆ ಯಾರು ಬರಬಾರ್ದು, ಚೆನ್ನಾಗಿ ಕಲಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮುಂದಿನ ಸೀನ್ ನಲ್ಲಿ ದೇವರನ ಮಗ ವರ ಹಾಗೂ ಬೈರನ ಮಗ ಪಸರ ಮತ್ತು ರಾಯಪ್ಪನ ಮಗಳು ತಂಗಂ ಇಲ್ಲಿ ಒಟ್ಟಿಗೆ ಮಾತಾಡ್ತಿರ್ತಾರೆ. ಇಲ್ಲಿ ಪಸರ ಇವರಿಗೆ ಹೇಳ್ತಿರ್ತಾನೆ, ಈ ಸಲ ಆಯುಧ ಪೂಜೆಯಲ್ಲಿ ನಡೆಯುವ ಯುದ್ಧದಲ್ಲಿ ಗೆಲ್ಲೋದು ನನ್ನ ತಂದೆ ಬೈರಾನೆ, ಈ ಸಲ ಆಯುಧ ಕೂಡ ನಮ್ಮ ಊರಿಗೆ ಬರುತ್ತೆ ಅಂತ. ಆವಾಗ ತಂಗಂ ಹೇಳ್ತಾಳೆ, ನಡೆಯುವ ಯುದ್ಧದಲ್ಲಿ ದೇವರ ಬಿಟ್ಕೊಟ್ರೆ ಮಾತ್ರ ನಿನ್ನ ತಂದೆ ಬೈರ ಗೆಲ್ಲಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ದೇವರನೇ ಗೆಲ್ತಾನೆ ಅಂತ ಹೇಳ್ತಾಳೆ. ಇದರಿಂದ ಸಿಟ್ಟಿಗೆದ್ದ ಪಸರ ವರಗೆ ಯಾರು ಗೆಲ್ತಾರೆ ನೋಡೇ ಬಿಡೋಣ, ಬಾ ಫೈಟ್ ಮಾಡೋಣ ಅಂತ ಹೇಳ್ತಾನೆ.
ಹೋಗ್ತಾನೆ. ಹಾಗೆ ಇಲ್ಲಿ ಇವರಿಬ್ಬರ ಫೈಟ್ ನಡೆಯುತ್ತೆ. ಇದರಲ್ಲಿ ಇವರ ಸೋತು ಹೋಗ್ತಾನೆ. ಹಾಗೆ ಮುಂದಿನ ದಿನ ಆಯುಧ ಪೂಜೆ ನಡೆಯುತ್ತೆ. ಈ ಆಯುಧ ಪೂಜೆಗೆ 4 ಊರಿನ ಜನರು ಒಂದೇ ದೇವಸ್ಥಾನದಲ್ಲಿ ಬಂದು ಒಟ್ಟುಗೂಡ್ತಾರೆ. ಈ 4 ಊರಿಗೂ ಸ್ಪೆಷಲ್ ಆಗಿರುವ ಒಂದು ವಸ್ತು ಏನಂತಂದ್ರೆ ಅದೇ ಈ ಆಯುಧಗಳು. ಈ ಆಯುಧಗಳು ಯಾವ ಊರಿನಲ್ಲಿ ಇರ್ತಾವೋ ಆ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಇವರ ನಂಬಿಕೆ ಆಗಿರುತ್ತೆ. ಈ ಆಯುಧಕ್ಕೋಸ್ಕರ 4 ಊರಿನ ಜನರ ಮಧ್ಯೆ ಫೈಟ್ ಕೂಡ ನಡೆಯುತ್ತೆ. ಪ್ರತಿ ವರ್ಷನೂ ದೇವರನ್ನೇ ಇದರಲ್ಲಿ ವಿನ್ ಆಗ್ತಾ ಇದ್ದಿದ್ದು. ಹಾಗೆ ಆಯುಧಗಳನ್ನು ಅವ್ರ ಊರಿಗೆ ತಗೊಂಡೋಗ್ತಾ ಇದ್ದು. ಹಾಗೆ ಇವರು ಇಲ್ಲಿ ಮುಂದಿನ ಫೈಟ್ ಗೋಸ್ಕರ ರೆಡಿ ಮಾಡ್ತಿರ್ಬೇಕಾದ್ರೆ ದೇವರ ಬೈರಾಗೆ ಹೇಳ್ತಾನೆ, ನಾವು ಇರುವುದೇ 4 ಊರು. ಎಷ್ಟು ವರ್ಷಗಳಿಂದ ರಾಯಪ್ಪನ ಊರಿಗೆ ಆಯುಧಗಳು ಹೋಗ್ಲೇ ಇಲ್ಲ. ನಾವು ಈ ತರ ಫೈಟ್ ಮಾಡಿ ಈ ಆಯುಧಗಳನ್ನು ತಗೊಂಡು ಹೋಗೋ ಬದಲು ಪ್ರತಿ ವರ್ಷನೂ ಬೇರೆ ಬೇರೆ ಊರಿನವರು ಆಯುಧಗಳು ತಗೊಂಡು ಹೋದ್ರೆ ಸರಿಯಾಗಿರುತ್ತಲ್ಲ ಅಂತ. ಹಾಗೆ ಈ ವರ್ಷ ರಾಯಪ್ಪ ತಗೊಂಡು ಹೋಗ್ಲಿ ಅಂತ ದೇವರ ಹೇಳ್ತಾನೆ. ಆದ್ರೆ ಬೈರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಬೈರ ಹೇಳ್ತಾನೆ, ಬೇಕಿದ್ರೆ ನೀನು ಫೈಟ್ ಮಾಡಿ ವಿನ್ ಆಗಿ ರಾಯಪ್ಪನ ಊರಿಗೆ ಆಯುಧಗಳನ್ನ ಕಳಿಸ್ಕೊಡು ಅಂತ. ಅದಕ್ಕೆ ದೇವರ ಕೂಡ ಫೈಟ್ ಮಾಡ್ಲಿಕ್ಕೆ ರೆಡಿ ಆಗ್ತಾನೆ. ಹಾಗೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಫೈಟ್ ಗೆ ರೆಡಿ ಆಗ್ತಾರೆ. ಊರಿಗೆ 2 ಜನ ಅಂತ ಈ ಫೈಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಹಾಗೆ ಎಲ್ಲರ ಮಧ್ಯೆ ಫೈಟ್ ಕೂಡ ನಡೆಯುತ್ತೆ. ಲಾಸ್ಟ್ ನಲ್ಲಿ ಬೈರ ಹಾಗೂ ದೇವರ ಜೊತೆ ಫೈಟ್ ನಡೆಯುತ್ತೆ. ಇದರಲ್ಲಿ ದೇವರ ಕೂಡ ವಿನ್ ಆಗ್ತಾನೆ. ಹಾಗೆ ಆ ಆಯುಧಗಳನ್ನು ಸಂತೋಷದಿಂದ ರಾಯಪ್ಪನ ಊರಿಗೆ ಕಳಿಸ್ಕೊಡ್ತಾನೆ. ಹಾಗೆ ಒಂದು ದಿನ ದೇವರ ಮಲಗಿರ್ಬೇಕಾದ್ರೆ ಅವನಿಗೆ ಕನ್ಸಲ್ಲಿ ಇವನು ಯಾರನ್ನು ಸಾಯಿಸೋ ಹಾಗೆ ಸಮುದ್ರದ ತೀರ ರಕ್ತದಿಂದ ತುಂಬಿರೋ ಹಾಗೆ ಇವನಿಗೆ ಕನ್ಸು ಬರುತ್ತೆ. ಇವನು ಅವಾಗ ಸಡನ್ ಆಗಿ ನಿದ್ದೆಯಿಂದ ಹೇಳ್ತಾನೆ. ಮರುದಿನ ಹೋಗಿ ಜ್ಯೋತಿಷ್ಯ ಹೇಳುವವರನ್ನ ಮೀಟ್ ಆಗಿ ಅವರಿಗೆ ಹೇಳ್ತಾನೆ, ನಿನ್ನೆ ನನಗೊಂದು ಕನಸು ಬಿತ್ತು. ಅದರಲ್ಲಿ ತುಂಬಾ ಜನರನ್ನ ನಾನೇ ಸಾಯಿಸೋ ಹಾಗೆ ಸಮುದ್ರದ ಕಿನಾರಿಯಲ್ಲಿ ರಕ್ತ ತುಂಬಿರೋ ಹಾಗೆ ಕನಸು ಬಿತ್ತು ಅಂತ. ಅದನ್ನ ಕೇಳಿ ಇವರು ಹೇಳ್ತಾರೆ, ನಿನಗೆ ಇನ್ನು ಬರುವ ದಿನಗಳು ಯಾವುದು ಒಳ್ಳೆಯದಲ್ಲ. ನಾವು ನಮ್ಮವರು ಅನ್ಕೊಂಡಿರೋರು ಯಾರು ನಮ್ಮವರು ಕೂಡ ಅಲ್ಲ. ನೀನು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಮುಂದಿನ ಸೀನ್ ನಲ್ಲಿ ಊರಿಗೆ ಹೋಗ್ತಿರೋ ಬಸ್ ಅನ್ನ ಕಳ್ಳರ ಗುಂಪೊಂದು ದಾಳಿ ಮಾಡಿ ಬಸ್ ಅಲ್ಲಿ ಇರುವವರನ್ನು ಎಲ್ಲರನ್ನು ಸಾಯಿಸಿ ಅವರ ಇರುವ ವ್ಯಾಲ್ಯೂಬಲ್ ಥಿಂಗ್ಸ್ ಅನ್ನೆಲ್ಲ ತಗೊಂಡು ಹೋಗ್ತಾರೆ. ಈ ಬಸ್ಸಿನಲ್ಲಿರುವ ಜನರಲ್ಲಿ ದೇವರ ನೀನು ಚೆನ್ನಾಗಿ ಕೇಳಬೇಕು ಅಂತ ಹೇಳಿದ ಹುಡುಗ ಕೂಡ ಇದರಲ್ಲೇ ಇರ್ತಾನೆ. ಈ ವಿಷಯ ಗೊತ್ತಾಗಿ ದೇವರ ಕೂಡ ಅವರ ಮನೆಗೆ ಬರ್ತಾನೆ. ಆವಾಗ ಅವನ ತಾಯಿ ಹೇಳ್ತಾರೆ, ನಾನು ಇವನನ್ನ ನಿನ್ನ ಜೊತೆ ಕಳ್ಸಿದ್ರೆ ಇವಾಗ ಜೀವಂತವಾಗಿ ಕೂಡ ಇರ್ತಾ ಇದ್ದ. ಇವನು ಹೋಗ್ತಿರೋ ಬಸ್ ಅಲ್ಲಿ ಗುಂಡಿನ ದಾಳಿ ಮಾಡಿದ್ರು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿ ದೇವರಾಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಒಂದು ದಿನ ಮುರುಘಾ ಮೀಟಿಂಗ್ ಗೆ ಕರೀತಾನೆ. ಮುರುಘಾ ಹೇಳ್ತಾನೆ, ಇನ್ನು 2 ದಿನದಲ್ಲಿ ನಮ್ಮ ಸರಕುಗಳು ಶಿಪ್ ನಿಂದ ಬರ್ತಾ ಇದೆ ಅಂತ. ಆವಾಗ ದೇವರ ಹೇಳ್ತಾನೆ, ನಾವು ಸ್ವಲ್ಪ ದಿನ ಯಾವುದೇ ಕೆಲಸಕ್ಕೆ ಹೋಗುದಿಲ್ಲ. ಯಾಕೆಂತಂದ್ರೆ ಸಮುದ್ರದಲ್ಲಿ ಕೋಸ್ಟ್ ಗಾರ್ಡ್ ತುಂಬಾ ಜನರು ಸುತ್ತಾಡ್ತಿದ್ದಾರೆ. ಹೋದ್ಸಲಿ ಅವರಿಂದ ತಪ್ಪಿಸ್ಕೊಳ್ಳಿಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀವಿ ಅಂತ. ಇದನ್ನ ಕೇಳಿದ ಕುಂಜರ ಹೇಳ್ತಾನೆ, ಹಾಗಿದ್ರೆ ನಾವು ಈ ಸಲ ಸಮುದ್ರಕ್ಕೆ ಹೋಗ್ತೀವಿ. ನಮಗೆ ಏನಾದ್ರೆ ನಮ್ಮ ಫ್ಯಾಮಿಲಿನ ನೀ ನೋಡ್ಕೋ ಅಂತ. ಆವಾಗ ಕುಂಜರನ ಜೊತೆ ಇರುವ ಕೋರ ಹೇಳ್ತಾನೆ, ಶಿಪ್ ಎಷ್ಟೊತ್ತಿಗೆ ಬರುತ್ತೆ, ಯಾವ ಕಂಟೈನರ್ ಅಂತ ಚೀಟಿ ಬರೆದು ಕಳ್ಸು ಅಂತ. ಹಾಗೆ ಇವನ ಜೊತೆ ಬೈರ ಕೂಡ ಜಾಯಿನ್ ಆಗ್ತಾನೆ. ಇದೇ ಸಮಯದಲ್ಲಿ ರಾಯಪ್ಪ ಬಂದು ದೇವರಾಗಿ ಹೇಳ್ತಾನೆ, ನೀನು ಬೇಡ ಅಂತ ಹೇಳಿದ್ರು ಅವ್ರು ಸಮುದ್ರಕ್ಕೆ ಇಳ್ದೇ ಇಳಿತೀವಿ ಅನ್ನೋ ಹಠದಿಂದ ಇದ್ದಾರೆ. ನೀನು ನಮ್ಮ ಜೊತೆ ಇದ್ರೆ ನಾವು ಸೇಫ್ ಆಗಿ ತಿರುಗಿ ಬರ್ತೀವಿ ಅನ್ನೋ ನಂಬಿಕೆ ಕೂಡ ನಮಗೆ ಇದೆ. ಸ್ವಲ್ಪ ಯೋಚನೆ ಮಾಡಿ ನೋಡು ದೇವರ ಅಂತ ರಾಯಪ್ಪ ಹೇಳ್ತಾನೆ. ಹಾಗೆ ದೇವರ ಕೂಡ ಇದಕ್ಕೆ ಒಪ್ಕೊಂಡು ಸರಕುಗಳನ್ನು ತೆಗಿಲಿಕ್ಕೆ ಸಮುದ್ರಕ್ಕೆ ಇಳಿತಾನೆ. ಹಾಗೆ ಶಿಪ್ ನಿಂದ ಎಲ್ಲಾ ಕಂಟೈನರ್ ಗಳನ್ನು ತೆಗೆದುಕೊಂಡು ಇವರು ವಾಪಸ್ ಊರಿಗೆ ಹೋಗ್ತಿರ್ಬೇಕಾದ್ರೆ ಕೋಸ್ಟ್ ಗಾರ್ಡ್ ನ ಕೈಯಲ್ಲಿ ಇವರು ಸಿಗಾಕೋತಾರೆ. ಹಾಗೆ ಕೋಸ್ಟ್ ಗಾರ್ಡ್ ನ ಹೆಡ್ ಇರ್ಫಾನ್ ಅವರನ್ನೆಲ್ಲ ಅರೆಸ್ಟ್ ಮಾಡಿ ಶಿಪ್ ಗೆ ಕರ್ಕೊಂಡು ಹೋಗ್ತಾರೆ. ಇವರು ತಗೊಂಡು ಹೋಗ್ತಿರುವಂತಹ ಕನ್ಸೈನ್ಮೆಂಟ್ ಗಳನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬಾಂಬ್ ಗಳು, ಗನ್ಸ್ ಗಳು ಹಾಗೂ ಒಂದು ಊರನ್ನು ನಾಶ ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳು ಅದರಲ್ಲಿ ಇರ್ತವೆ. ಇದನ್ನ ನೋಡಿ ಇರ್ಫಾನ್ ಹೇಳ್ತಾನೆ, ನೀವು ತಗೊಂಡು ಹೋಗ್ತಿರುವ ಸರಕುಗಳು ಯಾರ ಕೈಗೆ ಹೋಗ್ತಿದೆ ಅಂತ ನಿಮಗೆ ಗೊತ್ತಿದ್ಯಾ? ಅದರಿಂದ ಎಷ್ಟು ಜೀವಗಳು ಹೋಗ್ತಿದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಈ ಸಮುದ್ರ ದೇಶದ ಗಡಿಯಾಗಿದೆ. ನಮ್ಮ ದೇಶಕ್ಕೆ ಈ ಸಮುದ್ರದಿಂದ ಬಂದ ಎಲ್ಲಾ ಅಪಾಯವನ್ನು ಸರಿ ಮಾಡ್ಲಿಕ್ಕೆ ನಿಮ್ಮ ಪೂರ್ವಜರು ಪಟ್ಟಂತಹ ಎಲ್ಲಾ ಕಷ್ಟಗಳನ್ನು ಕಥೆಯಾಗಿ ಕೇಳಿ ಬೆಳೆದಿರುವಂತಹ ವ್ಯಕ್ತಿ ನಾನು. ಅವರಿಂದಾಗಿ ಈ ಸಮುದ್ರಕ್ಕೆ ಕೆಂಪು ಸಮುದ್ರ ಅನ್ನೋ ಹೆಸರು ಬಂತು. ಆದ್ರೆ ಇವಾಗ ಈ ದೇಶ ಅಪಾಯದಲ್ಲಿರಲಿಕ್ಕೆ ಕಾರಣ ಅವರ ವಂಶಸ್ಥರಾಗಿರುವಂತಹ ನೀವೇ. ನಿಮ್ಮ ಪೂರ್ವಜರು ಈ ಸಮುದ್ರವನ್ನ ಕಾಪಾಡ್ತಿದ್ರು ಎನ್ನುವ ಕಥೆಯನ್ನ ಕೇಳಿ ನಾನು ಈ ಕೆಲಸಕ್ಕೆ ಜಾಯ್ನ್ ಆದೆ. ನೀವು ಚಿಕ್ಕ ಚಿಕ್ಕ ಕಳ್ಳತನಗಳನ್ನೆಲ್ಲ ಮಾಡಿ ನಿಮ್ಮ ಜೀವನವನ್ನ ಸಾಗಿಸ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀವು ಆಯುಧಗಳನ್ನೆಲ್ಲ ಸಪ್ಲೈ ಮಾಡ್ತಿದ್ದೀರಾ. ಈ ಆಯುಧಗಳು ಎಷ್ಟು ಜೀವವನ್ನ ತೆಗಿತಿದೆ ಅಂತ ನಿಮಗೆ ಗೊತ್ತಿದ್ಯಾ? 2 ತಿಂಗಳ ಹಿಂದೆ ನೀವು ಸಪ್ಲೈ ಮಾಡ್ತಿದ್ದ ಆಯುಧವನ್ನ ಸ್ಟಾಪ್ ಮಾಡಿದ್ರೆ ಅವತ್ತು ಬಸ್ಸಿನಲ್ಲಿ ನಡೆದಂತ ಅನಾಹುತಗಳನ್ನೆಲ್ಲ ತಡಿಬಹುದಿತ್ತು. ಅದರಲ್ಲಿ ನಿಮ್ಮ ಊರಿನವನು ಕೂಡ ಒಬ್ಬ ಸತ್ತು ಹೋದ ಅಂತ ದೇವರನ್ನ ನೋಡಿ ಹೇಳ್ತಾನೆ. ದೇವರ ಈ ವಿಷಯವನ್ನ ಕೇಳಿ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಅವನ ಸಾವಿಗೆ ಕಾರಣ ನಾನೇ ಅಂತ. ಅದೇ ಸಮಯದಲ್ಲಿ ಹೆಡ್ ಆಗಿರುವಂತಹ ಇರ್ಫಾನ್ ಗೆ ಒಂದು ಮೆಸೇಜ್ ಬರುತ್ತೆ, ನಿಮಗೆ ಹೆಣ್ಣು ಮಗು ಹುಟ್ಟಿದೆ ಅಂತ. ಆವಾಗ ಹೆಡ್ ಹೇಳ್ತಾನೆ, ಇಂತಹ ರಾಕ್ಷಸರು ಇರುವವರೆಗೂ ಈ ದೇಶದಲ್ಲಿ ಹುಟ್ಟುವಂತಹ ಪ್ರತಿ ಮಗು ಎಷ್ಟು ದಿನ ಜೀವಂತವಾಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ. ಈ ಮಾತನ್ನ ಕೇಳಿ ದೇವರಾಗಿ ಬೇಜಾರಾಗುತ್ತೆ. ಅದೇ ಸಮಯದಲ್ಲಿ ಬೈರ ಒಂದು ಆಯುಧದಿಂದ ಆ ಹೆಡ್ ನ ಮೇಲೆ ದಾಳಿ ಮಾಡ್ತಾನೆ. ಇದನ್ನ ನೋಡಿ ಮಿಕ್ಕಿರೋರು ಎಲ್ಲರೂ ಅಲ್ಲಿರುವ ಗಾರ್ಡ್ಸ್ ನ ಮೇಲೆ ದಾಳಿ ಮಾಡ್ತಾರೆ. ಇದನ್ನೆಲ್ಲ ದೇವರ ನೋಡ್ತಿದ್ದ ಹಾಗೇನೆ ಅವನು ಅನ್ಕೋತಾನೆ, ನಾವು ತಪ್ಪಾಗಿರೋ ಕೆಲಸವನ್ನ ಮಾಡ್ತಾ
ಇದ್ದೀವಿ ಅಂತ. ಇವನ ಜನರೆಲ್ಲ ಗಾರ್ಡ್ಸ್ ಗೆ ಹೊಡೆಯೋದನ್ನ ನೋಡಿ ದೇವರ ಅವನ ಜನರಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಏನು ಜನರಿಗೆ ಹೊಡೆದು ಎಲ್ಲರನ್ನ ತಡೆದು ನಿಲ್ಲಿಸ್ತಾನೆ. ಬೈರ ಯಾಕೆ ಇವನು ಈ ತರ ಮಾಡ್ತಿದ್ದಾನೆ ಅಂತ ದಾಳಿ ಮಾಡೋದನ್ನೆಲ್ಲ ಸ್ಟಾಪ್ ಮಾಡಿ ಇವರ ಕನ್ಸೈನ್ಮೆಂಟ್ ಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ಇದೇ ಸಮಯದಲ್ಲಿ ದೇವರ ಹೆಡ್ ಗೆ ಒಂದು ಮಾತು ಕೊಡ್ತಾನೆ. ನನ್ನ ಆಯುಧದ ಮೇಲೆ ಆಣೆ ಮಾಡ್ತಿ ಹೇಳ್ತಿದ್ದೀನಿ ಸರ್, ಈ ಕೆಂಪು ಸಮುದ್ರದಿಂದ ಯಾವ ಮಗುವಿಗೂ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ನಿಮಗೆ ಮಾತು ಕೊಡ್ತಾ ಇರೋದು ದೇವರ ಮಾತನ್ನ ನಂಬಿ ಅಂತ. ಹಾಗೆ ಮುಂದಿನ ಸೀನ್ ನಲ್ಲಿ ಬೈರ ಆ ಕನ್ಸೈನ್ಮೆಂಟ್ ಗಳನ್ನೆಲ್ಲ ಮುರುಗನ ಹತ್ರ ತಗೊಂಡೋಗಿ ಇಡ್ತಾನೆ. ಆವಾಗ ಇಲ್ಲಿಗೆ ದೇವರ ಬಂದು ಮುರುಗಾಗೆ ಕೇಳ್ತಾನೆ, ಕಂಟೈನರ್ ಒಳಗಡೆ ಏನಿದೆ ಅಂತ ಹೇಳು ಮುರುಗ ಅಂತ. ಆವಾಗ ಮುರುಗ ಹೇಳ್ತಾನೆ, ಅದರೊಳಗೆ ಏನಿದೆ ಅಂತ ಕೇಳ್ಬಾರ್ದು ಅಂತ ನಾವು ಮಾತಾಡ್ಕೊಂಡಿದೀವಿ ಅಲ್ಲ ಅಂತ. ಆವಾಗ DSP ತುಳಸಿ ಹೇಳ್ತಾನೆ, ಅದರೊಳಗೆ ಇರೋದು ಆಯುಧಗಳು, ಆದ್ರೆ ನಿಮ್ಮ ಹತ್ರ ಇರುವ ಆಯುಧಗಳ ತರ ಅಲ್ಲ, ಇದು ಸ್ವಲ್ಪ ಅಡ್ವಾನ್ಸ್ ಆಗಿರೋ ಆಯುಧಗಳು ಅಂತ ಹೇಳಿ ಅವನ ಜನರಿಗೆ ಕನ್ಸೈನ್ಮೆಂಟ್ ಗಳನ್ನೆಲ್ಲ ಲೋಡ್ ಮಾಡ್ಲಿಕ್ಕೆ ತುಳಸಿ ಹೇಳ್ತಾನೆ. ಆವಾಗ ದೇವರ ಇಲ್ಲಿಂದ ಯಾವ ಸರಕುಗಳು ಕೂಡ ಹೊರಗಡೆ ಹೋಗ್ಬಾರ್ದು ಅಂತ ಹೇಳ್ತಾನೆ. ಅವಾಗ ಮುರುಗ ಹೇಳ್ತಾನೆ, ಯಾಕೆ ದೇವರ ಏನಾಯ್ತು ಅಂತ. ಆವಾಗ ದೇವರ ಹೇಳ್ತಾನೆ, ಇದರೊಳಗಿರುವ ಆಯುಧದಿಂದ ತುಂಬಾ ಜನರಿಗೆ ತೊಂದರೆ ಆಗ್ತಾ ಇದೆ. ಇನ್ ಮುಂದೆ ಈ ತರ ಕೆಲಸಗಳನ್ನೆಲ್ಲ ಮಾಡ್ಬೇಕು ಅಂತ ನಮ್ಮ ಊರಿಗೆ ಬರ್ಬೇಡಿ, ಹಾಗೆ ಬಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ಬೈರ ಶಿಪ್ ನಲ್ಲಿ ಅವನು ಏನೋ ಹೇಳ್ದ ಅಂತ ನಮಗೆ ಗೊತ್ತಿರೋ ಕೆಲಸವನ್ನ ಬಿಡ್ಬೇಕು ಅಂತ ಹೇಳ್ತೀಯಾ, ಈ ಕೆಂಪು ಸಮುದ್ರನೇ ನಮ್ದು, ನಾವ್ ಹೇಳಿದ ತರನೇ ಅಲ್ಲಿ ನಡಿಬೇಕು ಅಂತ ಹೇಳ್ಬೇಕಾದ್ರೆ ಕುಂಜಾರ ಹೇಳ್ತಾನೆ, ಯಾರು ಬಂದ್ರು ಬರದಿದ್ರು ಕನ್ಸೈನ್ಮೆಂಟ್ ಗಳನ್ನ ತಗೊಂಡ್ಬರ್ಲಿಕ್ಕೆ ನಾವು ಹೋಗ್ತೀವಿ, ಅದಕ್ಕೆ ಅಡಚಣೆಯಾಗಿ ಯಾರು ಬಂದ್ರು ಅವರನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದ ದೇವರ ಸಿಟ್ಟಿನಿಂದ ಕುಂಜಾರನನ್ನ ಹಿಡ್ಕೊಂಡು, ತಪ್ಪಾಗಿರುವ ಕೆಲಸ ನಮ್ಮ ರಕ್ತದಲ್ಲಿಯೇ ಇದೆ, ನಾವು ಮಾಡ್ತಾ ಇರೋದು ತಪ್ಪಾಗಿರುವ ಕೆಲಸ, ಅದು ನನಗೆ ಇವಾಗ ತಾನೇ ಗೊತ್ತಾಯ್ತು ಅಂತ ಹೇಳಿ ಕುಂಜಾರನ ಬೆನ್ನಿಗೆ ದೇವರ ಅವನ ಆಯುಧದಿಂದ 8 ತರ ಮಾರ್ಕ್ ಅನ್ನ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ತಪ್ಪಾಗಿರುವ ರಕ್ತ ಅದು ನಮ್ಮೊಳಗಿದೆ, ಅದು ನಮ್ಮಿಂದ ಹೊರಗಡೆ ಹೋಗ್ಬೇಕು, ಅದುವರೆಗೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ನಮಗೆ ಗೊತ್ತಾಗ್ಬೇಕು ಅಂತ ಹೇಳಿ ಬೈರ ತಂದಿರುವಂತಹ ಕನ್ಸೈನ್ಮೆಂಟ್ ಗಳ ಕಂಟೈನರ್ ಅನ್ನ ತಳ್ಕೊಂಡು ಹೋಗಿ ಮೇಲಿಂದ ಕೆಳಗಡೆ ಹಾಕಿ ಬ್ಲಾಸ್ಟ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಇನ್ ಮುಂದೆ ಯಾರು ಕನ್ಸೈನ್ಮೆಂಟ್ ಗಳನ್ನ ತರ್ಲಿಕ್ಕೆ ಅಂತ ಸಮುದ್ರಕ್ಕೆ ಹೋಗ್ಬಾರ್ದು, ಅದನ್ನ ಮೀರಿ ಯಾರಾದ್ರೂ ಹೋದ್ರೆ ಅಷ್ಟೇ ಅಂತ. ಮುಂದಿನ ಸೀನ್ ನಲ್ಲಿ ದೇವರ ಅವನ ಜನರಿಗೆ ನಾವು ಸಮುದ್ರಕ್ಕೆ ಮೀನ್ ಹಿಡಿಲಿಕ್ಕೆ ಮಾತ್ರ ಹೋಗ್ಬೇಕು ಅಂತ ಹೇಳ್ತಾನೆ. ಇವನ ಮಾತನ್ನ ಕೇಳಿ ಕೆಲವರು ಮೀನ್ ಹಿಡಿಲಿಕ್ಕೆ ಅಂತ ಸಮುದ್ರಕ್ಕೆ ಹೋಗ್ತಾರೆ. ಆದ್ರೆ ಈ ಕಡೆ ಬೈರ ಮತ್ತು ಕುಂಜಾರ ಪ್ಲಾನ್ ಮಾಡಿ ಅವನ ಜನರನ್ನ ಕನ್ಸೈನ್ಮೆಂಟ್ ತರ್ಲಿಕ್ಕೆ ಸಮುದ್ರಕ್ಕೆ ಕಳಿಸ್ತಾನೆ. ಈ ವಿಷಯ ದೇವರಾಗಿ ಗೊತ್ತಾಗಿ ಅವರಿಗೆ ಸರಿಯಾಗಿ ಹೊಡೆದು ಅವರ ಬೆನ್ನಲ್ಲಿ ಕೂಡ ಅವನ ಆಯುಧದಿಂದ 8 ಮಾರ್ಕ್ ಅನ್ನ ಬರೀತಾನೆ. ಮತ್ತೆ ದೇವರ ಇವನಿಂದಾಗಿ ಸತ್ತೋಗಿರೋ ಆ ಹುಡುಗನ ಮನೆಗೆ ಹೋಗಿ ಅವನ ತಾಯಿ ಹತ್ರ ನಿಮ್ಮ ಮಗನ ಸಾವಿಗೆ ಕಾರಣ ನಾವೇ ಅಂತ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಮುಂದಿನ ಸೀನಲ್ಲಿ ರಾಯಪ್ಪನಿಗೆ ಒಬ್ಳು ಕಣ್ಣು ಕಾಣದ ಮಗಳಿರ್ತಾಳೆ. ಇವರನ್ನ ನೋಡ್ಲಿಕ್ಕೆ ತುಂಬಾ ಜನ ಗಂಡಿನ ಕಡೆಯವರು ಬಂದಿರ್ತಾರೆ. ಆದ್ರೆ ಇವಳಿಗೆ ಕಣ್ಣು ಕಾಣಿಸ್ತಿಲ್ಲ ಅಂತ ಇವರನ್ನ ಎಲ್ಲರೂ ರಿಜೆಕ್ಟ್ ಮಾಡಿರ್ತಾರೆ. ಇದರಿಂದ ನೊಂದು ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಸಮುದ್ರಕ್ಕೆ ಹೋಗ್ತಾಳೆ. ಈ ವಿಷಯ ಬೈರನಿಗೆ ಗೊತ್ತಾಗಿ ಅವಳನ್ನ ಹೇಗೋ ಕಾಪಾಡ್ತಾನೆ. ಈ ವಿಷಯ ರಾಯಪ್ಪನಿಗೆ ಗೊತ್ತಾಗಿ ಅವಳ ಹತ್ರ ಯಾಕಮ್ಮ ನೀನ್ ಈ ತರ ಮಾಡ್ಲಿಕ್ಕೆ ಹೋದೆ ಅಂತ ಕೇಳ್ತಿರ್ತಾನೆ. ಮತ್ತೆ ಈ ಕಡೆ ಬೈರ ಹೇಳ್ತಾನೆ, ನಿನ್ನ ಮಗಳಿಗೂ ನನ್ನ ತಮ್ಮನಿಗೂ ಮದುವೆ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡಿದೀನಿ, ನೀನೇನು ಯೋಚನೆ ಮಾಡದೆ ಮದುವೆಗೆ ಎಲ್ಲ ಸಿದ್ಧತೆಯನ್ನ ಮಾಡು ಅಂತ ರಾಯಪ್ಪನಿಗೆ ಬೈರ ಹೇಳ್ತಾನೆ. ಇದರಿಂದ ರಾಯಪ್ಪನಿಗೆ ಖುಷಿ ಕೂಡ ಆಗುತ್ತೆ. ಈ ಕಡೆ ಬೈರ ಕುಂಜಾರ ಮತ್ತು ಅವನ ಟೀಮ್ ನವರು ಡಿಸ್ಕಸ್ ಮಾಡ್ತಿರ್ತಾರೆ. ಏನಂತಂದ್ರೆ ಇಲ್ಲಿ ಕುಂಜಾರ ಹೇಳ್ತಾನೆ, ನಮಗೆ ಆ ದೇವರ ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಅದೇ ಟೆನ್ಷನ್ ಇಂದ ನಾವಿಲ್ಲಿ ಇರ್ಬೇಕಾದ್ರೆ ನೀನು ಇಲ್ಲಿ ಆರಾಮವಾಗಿ ಮದುವೆ ಫಿಕ್ಸ್ ಮಾಡ್ಕೊಂಡು ಬಂದಿದ್ಯಾ ಅಂತ. ಆವಾಗ ಬೈರ ಹೇಳ್ತಾನೆ, ಎಷ್ಟು ವರ್ಷ ನಮ್ಮ ಜೊತೆಗಿದ್ದ ದೇವರನ್ನ ಲಾಸ್ಟ್ ಆಗಿ ನೋಡ್ಲಿಕ್ಕೆ ನಿನಗೆ ಆಸೆ ಇಲ್ವಾ ಅಂತ. ಇದನ್ನ ಕೇಳಿ ಎಲ್ಲರಿಗೆ ಶಾಕ್ ಆಗುತ್ತೆ. ಮತ್ತೆ ಹೇಳ್ತಾನೆ, ನನ್ನ ತಮ್ಮನ ಮದುವೆ ದಿನದಂದೇ ದೇವರನ ಸಾವನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬೇಕಾದ್ರೆ ಇವನ ಜೊತೆಯಲ್ಲಿರೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ದೇವರನನ್ನು ಯಾರಾದ್ರೂ ಸಾಯಿಸ್ಲಿಕ್ಕೆ ಆಗತ್ತಾ, ಅವನ ಚಿಕ್ಕ ವಯಸ್ಸಿನಲ್ಲಿಯೇ ಸಮುದ್ರಕ್ಕೆ ಇಳಿದು ಶಾರ್ಕ್ ಅನ್ನ ಹಿಡ್ಕೊಂಡ್ಬಂದು ಕಿನಾರಲ್ಲಿ ತಂದು ಹಾಕಿದ ಅಂತ ಹೇಳ್ಬೇಕಾದ್ರೆ ಇನ್ನೊಬ್ಬ ಹೇಳ್ತಾನೆ, ಅವನನ್ನ ಮುಟ್ಲಿಕ್ಕೆ ಯಾರಿಗೂ ಕೂಡ ಧೈರ್ಯನೇ ಇಲ್ಲ ಅಂತ. ಇದನ್ನ ಕೇಳಿ ಬೈರ ಯಾವುದೊಂದು ಪ್ಲಾನ್ ಅನ್ನ ಮಾಡ್ತಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವರು ದೇವರನ್ನ ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಈ ಕಡೆ ರಾಯಪ್ಪನ್ ಅವನ ತಂಗಿಯ ಮದುವೆಗೆ ಕರೀಲಿಕ್ಕೆ ದೇವರನ ಮನೆಗೆ ಹೋಗ್ತಾನೆ. ದೇವರ ಹುಡುಗ ಯಾರು ಅಂತ ಕೇಳಿದಾಗ ಬೈರ ತಮ್ಮ ಅಂತ ರಾಯಪ್ಪನ್ ಹೇಳ್ತಾನೆ. ಇದರಿಂದ ಎಲ್ಲರಿಗೆ ಖುಷಿ ಕೂಡ ಆಗುತ್ತೆ. ಹಾಗೆ ಇವರ ಎಂಗೇಜ್ಮೆಂಟ್ ಫಂಕ್ಷನ್ ಕೂಡ ನಡೆಯುತ್ತೆ. ಈ ಫಂಕ್ಷನ್ ಗೆ ಬೈರ ಮತ್ತು ಅವನ ಟೀಮ್ ನವರು ಹಾಗೂ ದೇವರ ಕೂಡ ಇಲ್ಲಿಗೆ ಬರ್ತಾನೆ. ಹಾಗೆ ಇಲ್ಲಿ ಸಿಂಗಪ್ಪ ಕೂಡ ಇರ್ತಾನೆ. ಹಾಗೆ ಇಲ್ಲಿ ಇವರು ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾ ಡ್ಯಾನ್ಸ್ ಕೂಡ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ರಾಯಪ್ಪ ಮಾತ್ರ ಒಂದು ಸೈಡ್ ಗೆ ಹೋಗ್ತಾನೆ. ಆವಾಗ ಅಲ್ಲಿ ಬೈರನ ಜನರು ಮಾತಾಡ್ತಿರೋದನ್ನ ಕೇಳಿಸ್ಕೊತಾನೆ. ಅವ್ರು ಮಾತಾಡ್ತಿರ್ತಾರೆ, ಹೊರಗಿನಿಂದ 50 ಜನ ಬರ್ತಿದ್ದಾರೆ, ಯಾಕೆಂದ್ರೆ ನಾವು ಸಾಯಿಸ್ಲಿಕ್ಕೆ ಹೋಗ್ತಾ ಇರೋದು ದೇವರನ, ಅವನು ಫುಲ್ ಆಗಿ ಕುಡಿದು ಮಲಗಿರ್ಬೇಕಾದ್ರೆ ಅವನನ್ನು ಅಲ್ಲಿಯೇ ಸಾಯಿಸ್ಬೇಕು ಅಂತ ಮಾತಾಡ್ತಿರ್ತಾರೆ. ಇದನ್ನ ರಾಯಪ್ಪನ್ ಕೇಳಿ ಬೈರಾಗೆ ಹೋಗಿ ಹೇಳ್ತಾನೆ, ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ, ನಿನ್ನ ಜನರು ಅಲ್ಲಿ ದೇವರನನ್ನು ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ.
ಅಂತ. ಅವಾಗ ಬೈರ ಹೇಳ್ತಾನೆ, ಹೌದು, ಅವನನ್ನ ನಾವೇ ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ರಾಯಪ್ಪನ್ ಹೇಳ್ತಾನೆ, ನನ್ನ ಜೀವ ಇರೋವರೆಗೂ ನಾನು ಇದನ್ನ ನಡಿಲಿಕ್ಕೆ ಬಿಡುದಿಲ್ಲ ಅಂತ. ಅವಾಗ ರಾಯಪ್ಪನ್ ಹೇಳ್ತಾನೆ, ನೀನ್ ಇವಾಗ ಹೇಳಿಕೆ ಹೋದ್ರೆ ಈ ಮದುವೆ ನಿಂತು ಹೋಗುತ್ತೆ. ಈ ಮದುವೆ ನಿಂತು ಹೋದ್ರೆ ನಿನ್ನ ತಂಗಿ ಸತ್ತು ಹೋಗ್ತಾಳೆ. ನಿನಗೆ ಇವಾಗ ಇರೋದು ಒಂದೇ ಆಪ್ಷನ್, ಒಂದಾ ನಿನ್ನ ತಂಗಿ ಸಾಯ್ಬೇಕು, ಇಲ್ಲ ಅಂದ್ರೆ ದೇವರ ಸಾಯ್ಬೇಕು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾನೆ. ಮತ್ತೆ ಇಲ್ಲಿ ಕುಂಜಾರ ರಾಯಪ್ಪನ್ಗೆ ಹೇಳ್ತಾನೆ, ನೀನೇ ದೇವರನನ್ನು ಸಮುದ್ರದ ತೀರ ಇರುವ ಗುಡಿಯ ಹತ್ರ ಕೆಲವರು ಕನ್ಸೈನ್ಮೆಂಟ್ ಗೆ ಹೋಗ್ತಿದ್ದಾರೆ ಅಂತ ದೇವರಾಗಿ ಹೇಳ್ಬೇಕು ಅಂತ. ಹಾಗೆ ರಾಯಪ್ಪನಿಗೆ ಬೇರೆ ದಾರಿ ಇಲ್ಲದೆ ಇವನು ಕೂಡ ದೇವರ ಹತ್ರ ಹೋಗಿ ಕನ್ಸೈನ್ಮೆಂಟ್ ಗೆ ಕೆಲವರು ಇಲ್ಲಿಂದ ಹೊರಡ್ತಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ತು ಅಂತ. ಈ ಮಾತನ್ನ ಕೇಳಿ ದೇವರು ಕೂಡ ಆ ಸಮುದ್ರದ ತೀರದಲ್ಲಿರೋ ಗುಡಿ ಹತ್ರ ಹೋಗ್ತಾನೆ. ಇಲ್ಲಿ ಬಂದು ನೋಡ್ಬೇಕಾದ್ರೆ ಇಲ್ಲಿ ಯಾರನ್ನು ಕೂಡ ಕಾಣಿಸ್ತಾ ಇರೋದಿಲ್ಲ. ಹಾಗೆ ದೇವರ ಗುಡಿ ಹತ್ರನೇ ಮಲ್ಗಲಿಕ್ಕೆ ರೆಡಿ ಆಗ್ತಾನೆ. ಅದೇ ಸಮಯದಲ್ಲಿ ಕುಂಜರ ಮತ್ತು ಕೋರ ಅವನು ಸೆಟ್ ಮಾಡಿರುವ ಜನರು ಕೂಡ ಇವನನ್ನು ಸಾಯಿಸ್ಲಿಕ್ಕೆ ಇಲ್ಲಿ ಬರ್ತಾರೆ. ಈ ವಿಷಯ ದೇವರಾಗಿ ಗೊತ್ತಾಗಿ ಅವ್ರ ಜೊತೆ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಇಲ್ಲಿ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ. ಇಲ್ಲಿ ದೇವರ ಕುಂಜರನನ್ನು ಸಾಯಿಸ್ತಾನೆ, ಹಾಗೆ ಕೋರನನ್ನು ಕೂಡ ಸಾಯಿಸ್ತಾನೆ. ಹಾಗೆ ಎಲ್ಲರನ್ನು ಸಾಯಿಸಿ ಅವನ ಆಯುಧವನ್ನ ಅದೇ ಸಮುದ್ರದ ಕಿನಾರೆಯಲ್ಲಿ ತೊಳಿತಾನೆ. ಈ ಸಮುದ್ರದ ತೀರವು ರಕ್ತದಿಂದ ತುಂಬಿ ತುಳುಕ್ತಾ ಇರುತ್ತೆ. ಇದೇ ಕನ್ಸಾಗಿರುತ್ತೆ. ಆವಾಗ್ಲೇ ದೇವರಾಗಿ ಕಂಡಿರೋದು. ಮುಂದಿನ ಸೀನ್ ನಲ್ಲಿ ಊರಿನ ಜನರೆಲ್ಲರೂ ಈ ಸಮುದ್ರದ ತೀರ ಹತ್ರ ಬರ್ತಾರೆ. ಇಲ್ಲಿ ಎಷ್ಟೊಂದು ಶವಗಳು ಇರೋದನ್ನ ನೋಡಿ ಅವರಿಗೆ ಶಾಕ್ ಆಗುತ್ತೆ. ಹಾಗೆ ಇಲ್ಲಿ ದೇವರನ ಸಿಂಬಲ್ ಆಗಿರೋ ಎಕ್ಸ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾನೆ. ಹಾಗೆ ಇಲ್ಲಿ ಸತ್ತೋಗಿರೋ ಕುಂಜರನ ಮಗ ಕೂಡ ಬರ್ತಾನೆ. ಕುಂಜರನನ್ನ ಸಾಯಿಸಿದ ದೇವರ ಅಂತ ಗೊತ್ತಾಗಿ ದೇವರನ ಮೇಲೆ ಸೇಡ್ ತೀರಿಸ್ಲಿಕ್ಕೆ ಕಾಯ್ತಾನೆ. ಹಾಗೆ ಇಲ್ಲಿ ಕೋರ ಸತ್ತಿರೋದಿಲ್ಲ. ಹಾಗೆ ಬೈರಣಿಯ ಕೂಡ ಹೇಳ್ತಾನೆ, ಇದೆಲ್ಲ ಮಾಡಿದ್ದು ದೇವರ ಅಂತ. ಹಾಗೆ ಇಲ್ಲಿ ಕಲ್ಲಿನ ಮೇಲೆ ದೇವರ ಬರೆದಿಟ್ಟಿರುವಂತಹ ಮಾತುಗಳನ್ನ ಓದ್ಲಿಕ್ಕೆ ಶುರು ಮಾಡ್ತಾರೆ. ಧೈರ್ಯ ಜಾಸ್ತಿಯಾಗಿ ತಪ್ಪಾದ ಕೆಲಸವನ್ನ ಮಾಡಿದಾಗ ನಮ್ಮ ಜನರು ಅಂತ ಒಂದು ಮಾತು ಹೇಳಿದರೆ ಬದಲಾಗ್ತೀರಾ ಅಂತ ಅನ್ಕೊಂಡೆ. ಆದ್ರೆ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಮೃಗವಾಗಿ ಬದಲಾಗಿದ್ದೀರಾ ಅಂತ ನನಗೆ ಇವಾಗ ಗೊತ್ತಾಯ್ತು. ನಿಮ್ಮ ಕಣ್ಣು ಮುಂದೆ ಇದ್ರೆ ದೇವರಿಗೂ ದೆವ್ವಾಗೂ ಹೆದರುವುದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಇವತ್ತಿನಿಂದ ನಾನು ಅವ್ರ ತಾರನೇ ಕಣ್ಣಿಗೆ ಕಾಣದ ಭಯವಾಗಿ ಬದಲಾಗ್ತೀನಿ. ಭಯವನ್ನ ಮರೆತು ನೀವು ತಪ್ಪಾಗಿ ಮಾಡುವ ಕೆಲಸವನ್ನ ಮಾಡ್ಲಿಕ್ಕೆ ಸಮುದ್ರಕ್ಕೆ ಕಾಲಿಟ್ರೆ ಬರುವವನು ಯಾರಾದ್ರೂ ಸರಿ, ಅವರಿಗೆ ಇದೇ ಗತಿ ಅಂತ ಬರೆದಿರ್ತಾನೆ. ಇದರಿಂದ ಬೈರಗೆ ಭಯ ಶುರು ಆಗುತ್ತೆ. ಹಾಗೆ ಇಲ್ಲಿರುವ ಎಲ್ಲರಿಗೂ ಕೂಡ ಭಯ ಶುರು ಆಗುತ್ತೆ. ಅವತ್ತಿನಿಂದ ಸಮುದ್ರಕ್ಕೆ ಕೆಲವರು ಕಾಲಿಡ್ತಾರೆ, ಅದು ಬರೀ ಮೀನ್ ಹಿಡಿಲಿಕ್ಕೆ ಮಾತ್ರ. ಇದು ಕಳೆದು 2 ವರ್ಷ ಆದ್ಮೇಲೆ ಬೈರನ ಜನರು ಮತ್ತೆ ಕನ್ಸೈನ್ಮೆಂಟ್ ಗಳನ್ನ ತಗೊಳ್ಳಿಕ್ಕೆ ಸಮುದ್ರಕ್ಕೆ ಹೇಳಿದ್ರು. ಆದ್ರೆ ಅಲ್ಲಿಂದ ಸಮುದ್ರ ತೀರಕ್ಕೆ ವಾಪಸ್ ಆಗಿದ್ದು ಅವರ ಹೆಣ ಮಾತ್ರ. ಇನ್ನೊಂದು ಕಡೆ ತೋರಿಸ್ತಾರೆ, ದೇವರ ಯಾವತ್ತಾದ್ರೂ ಬಂದೇ ಬರ್ತಾನೆ ಅಂತ ಇವರ ಮನೆಯವರು ಕೂಡ ಅವನಿಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆಯುಧ ಪೂಜೆ ನಡೀತಿರ್ಬೇಕಾದ್ರೆ ದೇವರನನ್ನು ಹೇಗಾದ್ರೂ ವಾಪಸ್ ಇಲ್ಲಿಗೆ ಕರೆಸ್ಬೇಕು ಅಂತ ಆಯುಧ ಪೂಜೆಯಲ್ಲಿ ಯಾರೆಲ್ಲ ಫೈಟಿಗೆ ಅಂತ ಹೇಳಿತಾರೋ ಅವರನ್ನೆಲ್ಲ ತುಂಬಾ ಕ್ರೂರವಾಗಿ ಬೈರ ಸಾಯಿಸ್ದ. ಇನ್ನು ಕೆಲವರ ಕೈ ಕಾಲು ಹೊಡೆದು ಮನೆಯಲ್ಲಿ ಇರೋ ಹಾಗೆ ಮಾಡ್ದ. ಇಲ್ಲಿ ಏನೇ ನಡೀತಾ ಇದ್ರು ದೇವರ ಮಾತ್ರ ವಾಪಸ್ ಬರ್ಲೇ ಇಲ್ಲ. ದೇವರ ಈ ಊರಿನಲ್ಲಿ ಸೃಷ್ಟಿ ಮಾಡಿರೋ ಭಯವನ್ನು ಹೇಗಾದ್ರೂ ಹೋಗಿಸ್ಬೇಕು ಅಂತ ಬೈರ ಅವರ ಊರಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ದತ್ತು ತೆಗೊಂಡು ದೇವರನ್ನು ಹೇಗೆ ಸಾಯಿಸ್ಬೇಕು ಅಂತ ಅವರಿಗೆ ಡೈಲಿ ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ದಿನಗಳು ಹೋಗ್ತಾ ಹೋಗ್ತಾ 12 ವರ್ಷಗಳು ಕಳೆಯುತ್ತೆ. ಬೈರ ಟ್ರೈನಿಂಗ್ ಕೊಡ್ತಿರುವ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಬೆಳೆದು ದೊಡ್ಡವರಾಗ್ತಾರೆ. ಹಾಗೆ ಎಲ್ಲರೂ ಫೈಟ್ ನಲ್ಲಿ ಕೂಡ ಎಕ್ಸ್ಪರ್ಟ್ ಆಗ್ತಾರೆ. ಇನ್ನೊಂದ್ ಕಡೆ ಕುಂಜರನ ಮಗ ಸಮರ ಕೂಡ ಬೆಳೆದು ದೊಡ್ಡವನಾಗ್ತಾನೆ. ಸಮರ ಡೈಲಿ ದೇವರನ ಮನೆಗೆ ಹೋಗಿ ಅವನ ತಾಯಿಯನ್ನ ನೋಡ್ಕೊಂಡು ಬರ್ತಿರ್ತಾನೆ. ಯಾಕೆಂತಂದ್ರೆ ಅವನ ತಾಯಿ ಸತ್ತೋದ್ರೆ ಅವರನ್ನ ನೋಡ್ಲಿಕ್ಕೆ ದೇವರ ಬಂದೇ ಬರ್ತಾನೆ. ಅವಾಗ ಅವನನ್ನು ಸಾಯಿಸೋಣ ಅಂತ. ಈ ಕಡೆ ಬೈರ ಸಮರ ಕೇಳ್ತಾನೆ, ನೀನ್ ಯಾಕೆ ಡೈಲಿ ದೇವರ ಮನೆಗೆ ಹೋಗಿ ಬರ್ತಾ ಇದೀಯಾ ಅಂತ. ಅವಾಗ ಸಮರ ಹೇಳ್ತಾನೆ, ನೀವ್ ಯಾವಾಗ ನನ್ನನ್ನ ದೇವರನ್ನ ಸಾಯಿಸ್ಲಿಕ್ಕೆ ಸಮುದ್ರ ಕಳಿಸ್ತಿರೋ ಆವಾಗ ನಿಲ್ಲಿಸ್ತೀನಿ ಅಂತ. ಆವಾಗ ಬೈರ ಹೇಳ್ತಾನೆ, ದೇವರನ್ನ ಸಾಯಿಸ್ಲಿಕ್ಕೆ ಸರಿಯಾದ ಟೈಮ್ ಕೂಡ ಬರ್ಬೇಕು, ಅದು ಮಾತ್ರ ಅಲ್ಲ ಸರಿಯಾದ ಆಯುಧ ಕೂಡ ಬೇಕು ಅಂತ. ಇನ್ನೊಂದ್ ಕಡೆ ದೇವರನ ಮಗ ವರ ಕೂಡ ಬೆಳೆದು ದೊಡ್ಡವನಾಗಿರ್ತಾನೆ. ಇವನ್ ಸಮುದ್ರದಿಂದ ಬರ್ಬೇಕಾದ್ರೆ ಒಂದು ಶಾರ್ಕ್ ಮೀನನ್ನ ಸಾಯಿಸಿ ಅದನ್ನ ತಗೊಬಂದು ಸಮುದ್ರದ ತೀರದಲ್ಲಿ ಹಾಕಿ ಅಲ್ಲಿರುವ ಜನರಿಗೆ ಇದನ್ನ ನಾನೇ ಸಾಯಿಸಿದೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಜನರು ಈ ಮಾತನ್ನ ನಂಬಲಿಕ್ಕೆ ಯಾರು ರೆಡಿ ಇರುವುದಿಲ್ಲ. ಯಾಕೆಂತಂದ್ರೆ ದೇವರನ ತರ ವರ ತುಂಬಾ ಸ್ಟ್ರಾಂಗ್ ಅಲ್ಲ, ಯಾವಾಗ ನೋಡುದು ಭಯಪಡ್ತಾನೆ ಇರ್ತಾನೆ. ಎಲ್ಲಾ ಜನರು ಇವನನ್ನ ನೋಡ್ತಾ ಹಾಗೇನೆ ಇವನು ಜನರಿಗೆ ಹೇಳ್ತಾನೆ, ನೀವು ನೋಡುದನ್ನ ನೋಡ್ತಿದ್ರೆ ಎಲ್ಲೋ ಸತ್ತು ಬಿದ್ದಿರೋ ಶಾರ್ಕ್ ಗಳನ್ನ ತಗೊಬಂದು ಇಲ್ಲಿ ಹಾಕಿ ನಿಮ್ಮ ಮುಂದೆ ಬಿಲ್ಡಪ್ ಕೊಡ್ತಿರೋವಾಗ ನೀವು ನೋಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಅವಾಗ ಇಲ್ಲಿರೋ ಜನರಿಗೆ ಕನ್ಫರ್ಮ್ ಆಗುತ್ತೆ, ಸತ್ತು ಬಿದ್ದಿರುವ ಶಾರ್ಕ್ ಗಳನ್ನ ತಗೊಬಂದು ಇಲ್ಲಿ ನಮ್ಮ ಹತ್ರ ಬಿಲ್ಡಪ್ ಕೊಡ್ತಿದ್ದಾನೆ ಅಂತ. ಇನ್ನೊಂದ್ ಕಡೆ ದೇವರನ ಹೆಂಡತಿ, ದೇವರನ ತಾಯಿ ಹಾಗೂ ದೇವರನ ಮಗಳು ದೇವರನ ಹುಡ್ಕೊಂಡು ಮೀನ್ ಹಿಡಿದು ಬರುವ ವ್ಯಕ್ತಿಗಳಿಗೆಲ್ಲ ವಿಚಾರಿಸ್ತಿರ್ತಾರೆ. ಅವಾಗ ಇಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾ ಮರಗಳನ್ನ ಕಡಿಲಿಕ್ಕೆ ಬೆಟ್ಟದ ಕಡೆ ಹೋಗಿದ್ದೆ, ಅಲ್ಲಿ ಯಾರೋ ಇರೋ ಹಾಗೆ ಆಲ್ರೆಡಿ ಮರಗಳನ್ನೆಲ್ಲ ಕಡ್ದು ಬೆಂಕಿ ಹೊತ್ತಿಸಿರೋ ಹಾಗೆ ನನಗೆ ಕಾಣಿಸಿತು, ಅಲ್ಲಿ ಯಾರೋ ಇದ್ದಿರ್ಬೋದು, ಆದ್ರೆ ಅದು ದೇವರನ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಇಲ್ಲಿಗೆ ಬಂದ ವರ ಇವರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗ್ತಾನೆ. ಇಲ್ಲಿ ವರ ದೇವರನ ತಾಯಿಗೆ ಹೇಳ್ತಾನೆ, ನಿಮ್ಮೆಲ್ಲರನ್ನು ಊರಲ್ಲಿ ಹುಚ್ಚರು ಅಂತ ಹೇಳ್ತಿದ್ದಾರೆ, ನಿಮ್ಮ ಮಗ ಏನು ಜಾತ್ರೆಯಲ್ಲಿ ಕಾಣಾಗಿರೋ ಚಿಕ್ಕ ಮಗುನ ಅವನನ್ನ ಹುಡುಕಾಡ್ತಿದ್ದೀರಾ
ನೋಡಿದೀರಾ, ಅವನು ತುಂಬಾ ಸ್ಟ್ರಾಂಗ್ ಆಗಿ ಕಲ್ಲಿನ ಮೇಲೆ ಬರ್ತಿಟ್ಟು ಹೋಗಿದ್ದಾನೆ, ಅವನನ್ನು ಬರುದಿಲ್ಲ ಅಂತ, ಈ ಜನ್ಮದಲ್ಲಿ ಅವ್ರಲ್ಲಿಗೆ ಬರುದಿಲ್ಲ ಅಂತ ಹೇಳ್ಬೇಕಾದ್ರೆ ದೇವರನ ತಾಯಿ ಹೇಳ್ತಾರೆ, ಆತರ ಮಾತುಗಳನ್ನ ಹೇಳ್ಬೇಡಪ್ಪ, ಅವನಿಗೋಸ್ಕರನೇ ನನ್ನ ಜೀವ ಇನ್ನೂ ಕಾಯ್ತಾ ಇದ್ದೆ ಅಂತ. ಅವಾಗ ದೇವರ ಹೇಳ್ತಾನೆ, ಇಷ್ಟು ವರ್ಷ ಬರದವನು ಇನ್ನು ಯಾವಾಗ ಬರ್ತಾನೆ, ಎಷ್ಟು ವರ್ಷದಲ್ಲಿ ಒಂದು ಸಲ ಆದ್ರೂ ಬಂದು ಹೋಗ್ಬೇಕಲ್ಲ ಅಂತ. ಮತ್ತೆ ವರ ಅವನ ತಾಯಿಯನ್ನು ನೋಡಿ ಹೇಳ್ತಾನೆ, ಈ ಫ್ಯಾಮಿಲಿಯೇ ಬೇಡ ಅಂತ ಹೋದವನು ಇನ್ನು ನಿನ್ನ ಮನಸ್ಸನ್ನು ಬಿಟ್ಟು ಹೋಗ್ಲಿಲ್ವಾ ಅಂತ. ಅವಾಗ ಅವನ ತಾಯಿ ಹೇಳ್ತಾರೆ, ದೇವರ ನಮ್ಮ ಫ್ಯಾಮಿಲಿಯನ್ನ ಬಿಟ್ಟು ಹೋಗ್ಲಿಲ್ಲಪ್ಪ, ಇಲ್ಲಿರುವ 4 ಊರುಗಳು ತನ್ನ ಫ್ಯಾಮಿಲಿ ಎಂದು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ವರ ಕೂಡ ಸುಮ್ನೆ ಆಗ್ತಾನೆ. ಮುಂದಿನ ಸೀನ್ ನಲ್ಲಿ ಬೈರನ ಮಗ ಪಸರನನ್ನ ತೋರಿಸ್ತಾರೆ. ಇವನೊಂದು ಹುಡುಗಿ ಜೊತೆ ಇದ್ಕೊಂಡು ಇವರ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಲಿಕ್ಕೆ ಬರ್ತಾನೆ. ಇಲ್ಲಿ ಪಸರನ ಫ್ರೆಂಡ್ಸ್ ಹೇಳ್ತಾರೆ, ನೀನ್ ಅವಳ ಮದುವೆ ಆಗ್ತೀಯಾ ಅಂತ. ಆವಾಗ ಇಲ್ಲಿ ಪಸರ ಹೇಳ್ತಾನೆ, ನನಗೆ ಯಾವತ್ತಿದ್ರು ರಾಯಪ್ಪನ ಮಗಳೇ ಅಂತ. ಮುಂದಿನ ಸೀನ್ ನಲ್ಲಿ ರಾಯಪ್ಪನ ಮಗಳು ತಂಗಮ್ಮನನ್ನ ತೋರಿಸ್ತಾರೆ. ಇವಳು ಫ್ರೆಂಡ್ಸ್ ಗಳ ಎಂಗೇಜ್ಮೆಂಟ್ ಗಳನ್ನೆಲ್ಲ ಅವ್ರ ಜೊತೆ ಮಾತಾಡಿ ಕ್ಯಾನ್ಸಲ್ ಮಾಡ್ತಿರ್ತಾಳೆ. ನೀನೇಕೆ ಮಾಡ್ತಿದ್ಯಾ ಅಂತ ಅವಳ ತಾಯಿ ಕೇಳಿದಾಗ ಇವಳು ಹೇಳ್ತಾಳೆ, ನೀವು ನನಗೆ ನೋಡ್ತಿರೋ ಗಂಡು ಮಹಾವೀರ ತರ ಇರ್ಬೇಕು, ತುಂಬಾ ಸ್ಟ್ರಾಂಗ್ ಕೂಡ ಆಗಿರ್ಬೇಕು, ನಾನ್ ಮದುವೆ ಆದ್ಮೇಲೆ ಬೇರೆಯವರ ಮದುವೆ ಕೂಡ ಆಗ್ಬೇಕು ಅಂತ. ಹಾಗೆ ಇಲ್ಲಿ ವರ ಮತ್ತು ಅವನ ಫ್ರೆಂಡ್ಸ್ ಮಾತಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿರೋ ಶಾಪ್ಗೆ ಒಂದು ಅಜ್ಜಿ ಮತ್ತು ಅವರ ಮೊಮ್ಮಗ ಜೊತೆಗೆ ಬಂದಿರ್ತಾರೆ. ಆವಾಗ ಆ ಶಾಪ್ ನವರು ಕೇಳ್ತಾರೆ, ಏನು ನಿನ್ನ ಮೊಮ್ಮಗನಿಗೆ ಇನ್ನೂ ಹುಷಾರಾಗ್ಲಿಲ್ವಾ ಅಂತ. ಆವಾಗ ಅಜ್ಜಿ ಹೇಳ್ತಾಳೆ, ಈ ಊರಿಗೆ ಹಿಡಿದಿರೋ ದೋಷ ಹೋದ್ರೆ ಮಾತ್ರ ನನ್ನ ಮೊಮ್ಮಗನಿಗೆ ಸರಿಯಾಗೋದು, ಈ ಔಷಧಿಗಳಿಂದ ಸರಿಯಾಗೋದಿಲ್ಲ ಅಂತ. ಇದನ್ನ ಕೇಳಿದ ವರ ಹೇಳ್ತಾನೆ, ಸರಿಯಾಗಿರುವ ಔಷಧಿನ ಕೊಡದೆ ಯಾಕೆ ಈ ಮೂಢನಂಬಿಕೆ ಅಲ್ಲ ಅಂತ. ಆವಾಗ ಅಜ್ಜಿ ಇವನನ್ನ ಸಿಟ್ಟಿನಿಂದ ನೋಡ್ತಾ ಇಲ್ಲಿಂದ ಹೊರಟು ಹೋಗ್ತಾರೆ. ಆವಾಗ ವರ ಯಾಕೆ ಈ ಅಜ್ಜಿ ನನ್ನನ್ನ ಈ ತರ ನೋಡ್ಕೊಂಡು ಹೋಗ್ತಿದ್ದಾಳೆ ಅಂತ ಕೇಳ್ತಿರ್ಬೇಕಾದ್ರೆ ಪಕ್ಕದಲ್ಲಿರೋ ಒಬ್ಬ ವಯಸ್ಸಾದ ವ್ಯಕ್ತಿ ಹೇಳ್ತಾರೆ, ಇವಾಗ ದೇವರ ಇದ್ದಿದ್ರೆ ಆ ಆಯುಧ ಪೂಜೆಯ ಫೈಟ್ ನಲ್ಲಿ ದೇವರ ಗೆದ್ದು ಈ ಊರಿಗೆ ಆಯುಧಗಳನ್ನ ತಗೊಬಂದು ಈ ಊರ್ನಲ್ಲಿಟ್ರೆ ಈ ಊರ್ನಲ್ಲಿರುವ ಎಲ್ಲಾ ದೋಷಗಳು ಸರಿ ಹೋಗುತ್ತೆ ಅಂತ ಅವರು ನಂಬ್ತಿದ್ದಾರೆ. ಆ ರಕ್ತದಲ್ಲಿ ಬಂದಂತಹ ನಿನಗೆ ಆ ಆಯುಧದ ಬಗ್ಗೆ ಏನು ಗೊತ್ತಿಲ್ಲ ಅಂತ ಆ ಅಜ್ಜಿ ಹೇಳಿ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ. ಮುಂದಿನ ಸೀನ್ ನಲ್ಲಿ ತಂಗಮ್ ಅವಳ ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರು ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ತಂಗಮ್ಗೆ ವರನ ಮೇಲೆ ಇಷ್ಟ ಆಗಿದೆ ಅಂತ. ಆದ್ರೆ ವರ ಎಲ್ಲಾ ವಿಷಯಗಳಲ್ಲಿ ಭಯ ಪಡ್ತಿರೋದನ್ನ ಕೇಳಿ ಇವರ ಫ್ರೆಂಡ್ಸ್ ಜೊತೆ ಅವನು ಹಾಗೆ ಇವನು ಹೇಗೆ ಅಂತ ಮಾತಾಡ್ತಿರ್ತಾಳೆ. ಇಲ್ಲಿ ರಾಯಪ್ಪ ಕೂಡ ಇರ್ತಾನೆ. ಅದೇ ಸಮಯದಲ್ಲಿ ಇಲ್ಲಿಗೆ ವರ ಬಂದು ರಾಯಪ್ಪನನ್ನು ಮೀಟ್ ಆಗ್ತಾನೆ. ಆವಾಗ ರಾಯಪ್ಪ, ಏನ್ ವರ ಇಲ್ಲಿ ಇಷ್ಟು ದೂರ ಬಂದಿದ್ಯಾ ಅಂತ. ಆವಾಗ ವರ ಹೇಳ್ತಾನೆ, ಆಯುಧ ಪೂಜೆ ಹತ್ರ ಬರ್ತಿದ್ಯಲ್ಲ ಅದರ ಬಗ್ಗೆ ಮಾತಾಡೋಣ ಅಂತ. ಆವಾಗ ರಾಯಪ್ಪ, ಏನು ಅದರಲ್ಲಿ ಫೈಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಂಗಮ್ಗೆ ಖುಷಿ ಆಗುತ್ತೆ, ನಮ್ಮ ಹುಡುಗ ಆಯುಧ ಪೂಜೆಯ ಬಗ್ಗೆ ಮಾತಾಡ್ತಿದ್ದಾನೆ ಅಂತ. ಆವಾಗ ವರ ಇಲ್ಲಿ, ಚಾಚೆ ಆತರ ಏನು ಇಲ್ಲ, ನಾನಾಗ್ಲಿ ಆಯುಧ ಪೂಜೆಯಲ್ಲಿ ಫೈಟ್ ಮಾಡೋದಾಗಿರ್ಲಿ ಅದೆಲ್ಲ ನನಗೆ ಸ್ವಲ್ಪ ಕೂಡ ಸೆಟ್ಟೆ ಆಗುದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಂಗಮ್ಗೆ ವರನ ಮೇಲೆ ಇನ್ನೂ ಬೇಜಾರಾಗುತ್ತೆ. ಮತ್ತೆ ಇಲ್ಲಿ ವರ ರಾಯಪ್ಗೆ ಹೇಳ್ತಾನೆ, ನಾವು ಹೇಗಾದ್ರೂ ಭೈರನ ಹತ್ರ ಹೋಗಿ ಅವನ ಕೈ ಕಾಲಿಗಾದ್ರೂ ಬಿದ್ದು ಆ ಆಯುಧವನ್ನು ನಮ್ಮ ಊರಿಗೆ ಹೇಗಾದ್ರೂ ತಗೋಬರೋಣ ಅಂತ. ಇದಕ್ಕೆ ರಾಯಪ್ಪ ಕೂಡ ಒಪ್ಕೋತಾನೆ. ಹಾಗೆ ಇವರಿಬ್ರು ಭೈರನ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ವರ ಬೈರಾಗಿ ಹೇಳ್ತಾನೆ, ಇಷ್ಟು ವರ್ಷಗಳಿಂದ ನಮ್ಮೂರಿಗೆ ಯಾವುದೇ ಆಯುಧ ಕೂಡ ಬಂದೇ ಇಲ್ಲ, ಈ ವರ್ಷದ ಆಯುಧ ಪೂಜೆಯಲ್ಲಿ ಆಯುಧವನ್ನ ನಾವು ತಗೊಂಡು ಹೋಗ್ತೀವಿ ಅಂತ ಬೈರಾಗೆ ರಿಕ್ವೆಸ್ಟ್ ಮಾಡ್ತಾನೆ. ಆವಾಗ ಬೈರ ಹೇಳ್ತಾನೆ, ನೀನು ಬಂದು ನನ್ನ ಹತ್ರ ಕೇಳೋ ಬದಲು ನೀನು ಸಮುದ್ರಕ್ಕೆ ಹೋಗಿ ಜೋರಾಗಿ ಕಿರಿಚಿ ಹೇಳು, ನಮ್ಮೂರಲ್ಲಿ ಧೈರ್ಯದಿಂದ ಫೈಟ್ ಮಾಡ್ಲಿಕ್ಕೆ ಯಾರು ಇಲ್ಲ, ಆವಾಗಾದ್ರೂ ನಿನ್ನ ವಾಯ್ಸನ್ನ ಕೇಳಿ ದೇವರ ಇಲ್ಲಿ ಬಂದು ಫೈಟ್ ಮಾಡಿದ್ರು ಮಾಡ್ಬೋದು ಅಂತ ಹೇಳಿ ಬೈರ ಇಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಆಯುಧ ಪೂಜೆ ಎಂದು ಬೈರ ಜನರು ಕೇಳ್ತಾರೆ, ಈ ಸಲ ಯಾರಾದ್ರೂ ಫೈಟ್ ಮಾಡ್ಲಿಕ್ಕೆ ಇದ್ದೀರಾ, ಇಲ್ಲ ಅಂದ್ರೆ ಈ ಆಯುಧವನ್ನ ನಾವೇ ತಗೊಂಡು ಹೋಗ್ಲಾ ಅಂತ. ಆವಾಗ ವರ ಹೇಳ್ತಾನೆ, ಫೈಟ್ ಮಾಡ್ಲಿಕ್ಕೆ ನಾನ್ ರೆಡಿ ಅಂತ. ಹಾಗೆ ಫೈಟ್ ಗೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನ ರೆಡಿ ಮಾಡ್ತಾರೆ. ಹಾಗೆ ಇಲ್ಲಿ ವರನ ಜೊತೆ ಫೈಟ್ ಮಾಡ್ಲಿಕ್ಕೆ ಪ್ರತಿಯೊಬ್ರು ಅಲ್ಲಿರೋ ನೀರನ್ನ ಕುಡ್ಕೊಂಡು ವರ ಜೊತೆ ಫೈಟ್ ಮಾಡ್ಲಿಕ್ಕೆ ಬರ್ತಾರೆ. ವರ ಜೊತೆ ಫೈಟ್ ಮಾಡ್ಲಿಕ್ಕೆ ಬಂದಿರುವ 3 ಊರಿನ ಜನರು ಕೂಡ ವರ ಹೊಡೆದು ಬೀಳಿಸ್ತಾನೆ. ಎಲ್ಲರನ್ನು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಎಲ್ಲರಿಗೆ ಸರಿಯಾಗಿ ಹೊಡೆದು ಎಲ್ಲರನ್ನು ಸೋಲಿಸ್ತಾನೆ. ನಮಗೆ ಇಲ್ಲಿ ಡೌಟ್ ಬರುತ್ತೆ, ಇವನಿಗೆ ಯಾರಿಗೂ ಹೊಡಿಲಿಕ್ಕೆ ಬರುದಿಲ್ಲ, ಸರಿಯಾಗಿ ಮಾತಾಡ್ಲಿಕ್ಕೆ ಬರುದಿಲ್ಲ, ಇವನ್ ಹೇಗೆ ಎಲ್ಲರಿಗೆ ಹೊಡಿತಿದ್ದಾನೆ ಅಂತ. ಅವಾಗ ನಮಗೆ ತೋರಿಸ್ತಾರೆ, ವರ ಅವನ ಫ್ರೆಂಡ್ಸ್ ಗೆ ಹೇಳಿ ಅವ್ರು ಕುಡಿತಿರೋ ನೀರಲ್ಲಿ ಮತ್ತೆ ಬರುವ ಯಾವುದೊಂದು ವಸ್ತುವನ್ನ ಮಿಕ್ಸ್ ಮಾಡಿದಾನೆ ಅಂತ. ಹಾಗೆ ವರ ಎಲ್ಲರನ್ನ ಹೊಡೆದು ಹಾಕ್ತಾನೆ. ಇದರಿಂದ ಸಿಟ್ಟಿಗೆದ್ದ ಬೈದ, ಇನ್ನು ನಾನು ಫೈಟ್ ಗೆ ಹೋಗ್ತೀನಿ ಅಂತ ಹೋಗ್ಬೇಕಾದ್ರೆ ರಾಯಪ್ಪ ಹೇಳ್ತಾನೆ, ಪ್ರತಿಯೊಂದು ಊರಿಂದ ಇಬ್ಬಿಬ್ರಾಗಿ ಎಲ್ಲರೂ ಫೈಟ್ ಮಾಡಿ ಆಯ್ತು, ಈ ಫೈಟ್ ನಲ್ಲಿ ವರ ವಿನ್ ಆಗಿದ್ದಾನೆ ಅಂತ. ಈ ಫೈಟ್ ನಲ್ಲಿ ವರ ವಿನ್ ಆಗಿರುವುದರಿಂದ ಆ ಆಯುಧವನ್ನೆಲ್ಲ ಅವರ ಊರಿಗೆ ತಗೊಂಡು ಹೋಗ್ತಾರೆ. ಇಲ್ಲಿರುವ ಎಲ್ಲರಿಗೆ ವರ ನೋಡಿ ಶಾಕ್ ಆಗುತ್ತೆ. ಮುಂದಿನ ದಿನ ವರ ಅವ್ರು ಕುಡಿಯುವ ನೀರಿನಲ್ಲಿ ಮದ್ದು ಮಿಕ್ಸ್ ಮಾಡಿರೋದು ಬೈರಾಗೆ ಗೊತ್ತಾಗುತ್ತೆ. ಹಾಗೆ ರಾಯಪ್ಪನನ್ನ ಕರೆದು ಇವಾಗ ಏನ್ ಮಾಡುದು ಅಂತ ರಾಯಪ್ಪನಿಗೆ ಬೈರ ಕೇಳ್ತಾನೆ. ಅವಾಗ ರಾಯಪ್ಪ ಹೇಳ್ತಾನೆ, ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಇರೋದು ಒಳ್ಳೆಯದು, ಯಾಕೆಂದ್ರೆ ಇವರು ಮತ್ತು ಬರುವ ನೀರನ್ನ ಕುಡಿದು ಅವನ ಕೈಯಿಂದ ಓದುತ್ತಿದ್ದಿದ್ರೆ ಇವತ್ತು ಬೆಳಗ್ಗೆ ಅವರು ಎದ್ದು ಬರ್ಬೇಕಿತ್ತು. ಆದ್ರೆ ಇದುವರೆಗೆ ಅವರಿಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಅವನು ಹೊಡಿತಿರುವ ಪ್ರತಿಯೊಂದು ಏಟನ್ನು ನಾನು ಅಬ್ಸರ್ವ್ ಮಾಡಿದೆ, ಪ್ರತಿಯೊಂದು ಏಟ್ ಕೂಡ ದೇವರ ತರನೇ ಬೀಳ್ತಾ ಇತ್ತು. ಅವನು ಮದ್ದು ಬರುವ ನೀರನ್ನ ಮಿಕ್ಸ್ ಮಾಡಿ ಕೊಟ್ಟಿರೋದು ಅವನು ಗೊತ್ತಿಲ್ಲದೆ
ಮಾಡಿರುವಂತಹ ಕೆಲಸ, ಅವನ ಬಲ ಏನು ಅಂತ ಅವನಿಗೇನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಈ ವಿಷಯವನ್ನ ಇಲ್ಲಿಯೇ ಬಿಟ್ಟು ಹಾಕೋದು ಒಳ್ಳೆಯದು. ಸಮುದ್ರಕ್ಕೆ ಒಂದು ದೇವರ ಸಾಕು, ಇನ್ನು ಇಲ್ಲಿಗೆ ಇನ್ನೊಂದು ದೇವರ ಬೇಡ ಅಂತ. ಇಲ್ಲಿ ತಂಗಮ್ಮ ಮಾತಾಡ್ತಿರ್ತಾಳೆ. ಒಂದ್ ಕಡೆಯಿಂದ ಇವಳಿಗೆ ವರ ವಿನ್ ಆಗಿರೋದು ಖುಷಿ ಆಗಿರುತ್ತೆ. ಹಾಗೆ ಇನ್ನೊಂದು ವಿಷಯ ಇವಳಿಗೆ ಗೊತ್ತಾಗುತ್ತೆ, ಇವನು ವಿನ್ ಆಗಿರೋದು ಅವರಿಗೆ ಕುಡಿಲಿಕ್ಕೆ ಕೊಟ್ಟ ನೀರಿನಲ್ಲಿ ಮದ್ದು ಮಿಕ್ಸ್ ಮಾಡಿದರಿಂದ ಇವನು ಅವರಿಗೆ ಹೊಡೆದು ವಿನ್ ಆಗಿರೋದು ಅಂತ. ಆವಾಗ ತಂಗಮ್ಮನ ಫ್ರೆಂಡ್ ಹೇಳ್ತಾರೆ, ನಿನಗೆ ಅವನು ಇಷ್ಟ ಇಲ್ಲ ಅಂದ್ರೆ ಹೇಳು, ನಾನು ಅವನನ್ನ ಮದುವೆ ಆಗ್ತೀನಿ ಅಂತ. ಆವಾಗ ತಂಗಮ್ಮ ಹೇಳ್ತಾಳೆ, ನನಗೂ ಅವನ ಮೇಲೆ ಆಸೆ ಇದೆ, ಆದ್ರೆ ಒಂದು ಸೈಡ್ ಅಲ್ಲಿ ಇದೆ ಅಷ್ಟೇ ಅಂತ. ಇದೇ ಸಮಯದಲ್ಲಿ ಫೇಮಸ್ ಆಗಿರುವಂತಹ ಸಾಂಗ್ ನಡೆಯುತ್ತೆ. ಮುಂದಿನ ಸೀನ್ ಅಲ್ಲಿ ಬೈರ ಜೊತೆ ಇರುವ ಒಬ್ಬ ವ್ಯಕ್ತಿ ಬಂದು ಬೈರನ ಹತ್ರ ಹೇಳ್ತಾನೆ, ಕೋಸ್ಟ್ ಗಾರ್ಡ್ ನಲ್ಲಿ ಕೆಲ್ಸಕ್ಕೆ ಜನರನ್ನ ತೆಗಿತಿದ್ದಾರೆ, ಒಳ್ಳೆ ಸಂಬಳವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಒಂದ್ ಲೆಕ್ಕದಲ್ಲಿ ನೀನ್ ನನಗೆ ಕೊಟ್ಟಿರೋ ಟ್ರೈನಿಂಗ್ ಎಲ್ಲ ನನಗೆ ಇವಾಗ ಯೂಸ್ ಆಗ್ತಾ ಇದೆ. ನಾವೆಲ್ಲರೂ ಇಲ್ಲಿಂದ ಕೆಲ್ಸಕ್ಕೆ ಹೋದ್ರೆ ದೇವರಾಗಿ ಯಾವುದೇ ತರದ ಕೆಲಸ ಕೂಡ ಇರುವುದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಾಳೆ ನನಗೆ ಏನ್ ಮಾಡ್ಬೇಕು ಅಂತ ಹೇಳು ಬೈರ ಅಂತ ಹೇಳಿ ಇಲ್ಲಿಂದ ಹೋಗ್ತಾನೆ. ಇಲ್ಲಿ ಬೈರ ಅವನ ಜನರಿಗೆ ಹೇಳ್ತಿರ್ತಾನೆ, ಅವನನ್ನ ಚಿಕ್ಕ ವಯಸ್ಸಿನಿಂದ ನಾನು ನೋಡ್ತಾ ಇದ್ದೀನಿ, ದೇವರನ್ನು ಹೇಗಾದ್ರೂ ಸಾಯಿಸ್ಬೇಕು ಅಂತ ಎಲ್ಲರಿಗೆ ಒಂದು ತರದ ಟ್ರೈನಿಂಗ್ ಅನ್ನ ಕೊಟ್ಟೆ, ಆದ್ರೆ ಇವಾಗ ಅವನು ಹೇಳಿರೋ ಮಾತುಗಳಲ್ಲಿ ನಾನು ಅವನಲ್ಲಿ ದೇವರನ್ನ ನೋಡ್ತಾ ಇದ್ದೀನಿ ಅಂತ ಇಲ್ಲಿ ಬೈರ ಎಮೋಷನ್ ಇಂದ ಮಾತಾಡ್ತಿರ್ಬೇಕಾದ್ರೆ ಅವನ ಜನರೆಲ್ಲ ಹೇಳ್ತಾರೆ, ನಾವು ನಿನ್ನ ತರ ಆಗ್ಬೇಕು ಅಂತ ಅನ್ಕೊಂಡಿದ್ದೀವಿ, ಇವಾಗ ಏನ್ ಮಾಡ್ಬೇಕು ಹೇಳು ಬೈರ ಅಂತ. ಇಲ್ಲಿಂದ ಬೈರನ ಟೀಮ್ ಅನ್ನು ಬಿಟ್ಟು ಹೋಗಿ ಕೆಲ್ಸಕ್ಕೆ ಜಾಯಿನ್ ಆಗ್ತೀನಿ ಅಂತ ಹೇಳ್ತಿದ್ದ ವ್ಯಕ್ತಿಯನ್ನ ಬೈರನ ಜನರು ಕತ್ತಿಯಿಂದ ಚುಚ್ಚಿ ತುಂಬಾ ಕ್ರೂರವಾಗಿ ಅವನನ್ನ ಸಾಯಿಸ್ತಾರೆ. ಅವನ ಹೆಣವನ್ನ ತಗೊಂಡು ಹೋಗಿ ಬೈರನ ಕಾಲ್ನ ಕೆಳಗೆ ಹಾಕಿ ಸ್ವಲ್ಪ ಹೊತ್ತಿನಲ್ಲಿ ಅವನಲ್ಲಿ ನಾವು ದೇವರನ್ನ ನೋಡಿದೀವಿ ಅಂತ ಹೇಳ್ತಾನೆ. ಇಲ್ಲಿಗೆ ಮುರುಘಾ ಮತ್ತು DSP ತುಳಸಿ ಬರ್ತಾರೆ. ಇವರಿಗೆ ಬೈರ ಹೇಳ್ತಾನೆ, ಇವಾಗ ನನ್ನ ಟೀಮ್ ಸಮುದ್ರಕ್ಕೆ ಹೀರಲಿಕ್ಕೆ ರೆಡಿ ಆಗಿದ್ದಾರೆ, ನೀನು ಕೊಡುವ ಕನ್ಸೈನ್ಮೆಂಟ್ ಗಳ ಜೊತೆಗೆ ದೇವರನ ತಲೆಯನ್ನು ಕೂಡ ತಗೋ ಬರ್ತೀವಿ ಅಂತ ಹೇಳ್ತಾನೆ. ಆವಾಗ ಮುರುಘಾ ಹೇಳ್ತಾನೆ, ಮೊದ್ಲು ನೀವು ದೇವರನ್ನ ಸಾಯಿಸ್ಬೇಕು, ಅಲ್ಲಿಯವರೆಗೆ ಕನ್ಸೈನ್ಮೆಂಟ್ ನ ವಿಷಯಕ್ಕೆ ನಾನು ಬರುದಿಲ್ಲ, ಸ್ವಲ್ಪ ತಪ್ಪಾಗಿ ನಡೆದ್ರು ನನ್ನ ಕನ್ಸೈನ್ಮೆಂಟ್ ಗಳೆಲ್ಲ ನನ್ನ ಕೈ ಬಿಟ್ಟು ಹೋಗುತ್ತೆ, ದೇವರ ನನ್ನ ಜೀವನ ತೆಗಿಲಿಕ್ಕೆ ಕೂಡ ಚಾನ್ಸಸ್ ಇದೆ, ಮೊದ್ಲು ನೀವು ದೇವರನ್ನ ಹೊರಗಡೆ ತಂದು ಅವನನ್ನ ಸಾಯಿಸಿದ್ದೀವಿ ಅಂತ ನನಗೆ ಮೆಸೇಜ್ ಕಳ್ಸು, ಆವತ್ತಿನಿಂದ ವಾರಕ್ಕೊಂದ್ಸಲ ನನ್ನ ಕನ್ಸೈನ್ಮೆಂಟ್ ಗಳನ್ನ ತರ್ಲಿಕ್ಕೆ ಹೇಳಿ ನೀವು 4 ಊರಿಗೂ ಕೂಡ ಒಂದೊಳ್ಳೆಯ ಕೆಲಸವನ್ನ ಕೊಡಿಸ್ತೇನೆ, ಆದ್ರೆ ನನಗೆ ದೇವರ ಸಾಯ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ದೇವರ ಊರ್ ಬಿಟ್ಟು ಹೋಗಿ 12 ವರ್ಷ ಆಯ್ತು, ಅವನು ಸತ್ತು ಹೋಗಿರ್ಬೇಕು ಅಂತ ಊರ್ನಲ್ಲೆಲ್ಲ ರೂಮರ್ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ಕೇಳಿದ ದೇವರನ ತಾಯಿ ಕೂಡ ಅಸ್ವಸ್ಥರಾಗಿ ಮಲಗಿದ್ದಲ್ಲಿಯೇ ಬಾಕಿ ಆಗ್ತಾರೆ. ಅವರನ್ನ ಕರ್ಕೊಂಡ್ಬಂದು ಭವಿಷ್ಯವನ್ನ ಹೇಳುವ ಅವರ ಮನೆಯಲ್ಲಿ ಬಿಡ್ತಾರೆ. ಅವರು ಹೊರಗೆ ಹೇಳ್ತಾರೆ, ಇವರು ಇರುವ ಈ ಪರಿಸ್ಥಿತಿಯಲ್ಲಿ ದೇವರನ್ನ ನೋಡಿದ್ರೆ ಮಾತ್ರ ಇವರು ಸರಿಯಾಗುವ ಚಾನ್ಸಸ್ ಇದೆ ಅಂತ. ಈ ಟೈಮ್ಗೋಸ್ಕರನೇ ಬೈರ ಮತ್ತು ಅವನ ಜನರು ಕಾಯ್ತಾ ಇದ್ದಾರೆ, ಯಾಕೆಂತಂದ್ರೆ ಇವಾಗ ದೇವರನ ತಾಯಿಯನ್ನ ಅವನು ನೋಡ್ಲಿಕ್ಕೆ ಪಕ್ಕ ಬಂದೇ ಬರ್ತಾನೆ ಅಂತ. ಹಾಗೆ ಬೈರ ಮತ್ತು ಅವನ ಜನರು ದೇವರ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ದೇವರ ಅದನ್ನೆಲ್ಲ ದಾಟಿ ಇವನ ಮನೆಯೊಳಗೆ ಬಂದು ತನ್ನ ತಾಯಿಯನ್ನ ಮೀಟ್ ಆಗ್ತಾನೆ. ಹಾಗೆ ತನ್ನ ತಾಯಿಗೆ ಒಂದು ನಂಬಿಕೆಯನ್ನ ಕೂಡ ಕೊಡ್ತಾನೆ. ಹಾಗೆ ದೇವರ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಬೈರನ ಜನರು ಅವನನ್ನ ನೋಡಿ ದೇವರನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅವನನ್ನ ಸಾಯಿಸ್ಲೇ ಕೂಡ ನೋಡ್ತಾರೆ, ಆದ್ರೆ ದೇವರ ಇವ್ರ ಕೈಯಿಂದ ತಪ್ಪಿಸ್ಕೊತಾನೆ. ಹಾಗೆ ದೇವರ ಬಂದು ಹೋಗಿರೋ ಸುದ್ದಿಯನ್ನ ದೇವರನ ತಾಯಿ ಅವರ ಮನೆಗೆ ಹೇಳ್ತಾರೆ. ಇದನ್ನ ಕೇಳಿ ಎಲ್ರಿಗೆ ಖುಷಿ ಆಗುತ್ತೆ. ಆವಾಗ ವರ ಹೇಳ್ತಾನೆ, ತನ್ನ ತಾಯಿಯನ್ನ ನೋಡ್ಲಿಕ್ಕೆ ಬಂದ ದೇವರಾಗೆ ನಾವು ಸ್ವಲ್ಪ ಕೂಡ ನೆನಪಾಗ್ಲಿಲ್ಲ, ನಾವು ಇದ್ದೀವಿ ಅಂತ ಅವನು ಮರೆತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ DSP ತುಳಸಿ ಹಾಗೂ ಮುರುಘಾ ಬಂದು ಬೈರನನ್ನ ಮೀಟ್ ಆಗಿ ಹೇಳ್ತಾರೆ, ಇಷ್ಟು ವರ್ಷಗಳಲ್ಲಿ ದೇವರ ಅವನ ಬಲವನ್ನ ಅವನು ಕಳ್ಕೊಂಡಿದ್ದಾನೆ, ಹೇಗೆ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಅವನ ಮೇಲೆ ದಾಳಿ ಮಾಡಬೇಕಾದ್ರೆ ಅವನು ತಿರುಗಿ ದಾಳಿ ಮಾಡ್ಬೇಕಿತ್ತು, ಈ ತರ ಓಡುವ ಅವಶ್ಯಕತೆ ಇರ್ಲಿಲ್ಲ ಅಂತ. ಮತ್ತೆ ಇಲ್ಲಿ ತುಳಸಿ ಹೇಳ್ತಾನೆ, ಮುಂದಿನ ವಾರ ನಮ್ಮ ಒಂದು ಶಿಪ್ ಈ ಕಡೆಯಿಂದ ಹೋಗ್ತಾ ಇದೆ, ನೀನು ನಿನ್ನ ಜನರು ರೆಡಿ ಆಗಿದ್ದೀರಾ ಅಂತ, ನೀವು ಬರ್ಬೇಕಾದ್ರೆ ಕನ್ಸೈನ್ಮೆಂಟ್ ಗಳ ಜೊತೆಗೆ ದೇವರನ ತಲೆಯನ್ನು ಕೂಡ ತಗೋ ಬನ್ನಿ ಅಂತ ಹೇಳ್ತಾನೆ. ಇದೇ ಖುಷಿಯಿಂದ ಬೈರನ ಟೀಮ್ ಅವರು ಪಾರ್ಟಿ ಮಾಡಿ ಬೈರ ಮಲಗಿರ್ಬೇಕಾದ್ರೆ ಅವನ ಕೈಗೆ ಯಾರು ದಾಳಿ ಮಾಡಿ ಇಲ್ಲಿಂದ ಹೊರಟು ಹೋಗ್ತಾರೆ. ಮುಂದಿನ ದಿನ ಬೆಳಗ್ಗೆ ಬೈರನನ್ನ ಮೀಟ್ ಆಗ್ಲಿಕ್ಕೆ ಬಂದ ಸಮರ್ ಬೈರನ ನೋಡಿ ಕೇಳ್ತಾನೆ, ಏನಾಯ್ತು ಅಂತ. ಆವಾಗ ಬೈರನ ಜನರು ಹೇಳ್ತಾರೆ, ಮುಂದಿನ ವಾರ ಕನ್ಸೈನ್ಮೆಂಟ್ ಗಳನ್ನ ತಗೋ ಬರ್ಲಿಕ್ಕೆ ಬೈರ ಹೋಗ್ತಾನೆ ಅಂತ ಗೊತ್ತಾಗಿ ದೇವರನ್ನ ಈ ತರ ಮಾಡಿರ್ಬಹುದು ಅಂತ. ಆವಾಗ ಬೈರ ಸಮರ್ನ ಕುತ್ತಿಗೆಯನ್ನ ಹಿಡಿದು ಯಾಕೆ ಈ ತರ ಮಾಡ್ದೆ ಅಂತ ಕೇಳ್ತಾನೆ. ಆವಾಗ ಸಮರ ಕೂಡ ಹೇಳ್ತಾನೆ, ಚಿಕ್ಕ ವಯಸ್ಸಿನಿಂದ ದೇವರನ್ನ ಹೇಗಾದ್ರೂ ನನ್ನ ಕೈಯಿಂದ ಸಾಯಿಸ್ಬೇಕು ಅಂತ ನಾನು ಇದುವರೆಗೂ ಕಾಯ್ತಾ ಇದ್ದೀನಿ, ನಾವು ನಾಡಿದ್ದು ಕನ್ಸೈನ್ಮೆಂಟ್ ಗಳನ್ನ ತಗೋ ಬರ್ಲಿಕ್ಕೆ ಹೋದ್ರೆ ಅಲ್ಲಿಗೆ ದೇವರ ಬಂದ್ರೆ ಅವನನ್ನು ನೀನೇ ಸಾಯಿಸ್ತೀಯ ಅಂತ ನನಗೆ ಗೊತ್ತು, ಹಾಗೆ ನೀನು ಬರದ ಹಾಗೆ ಮಾಡಿ ದೇವರನ್ನು ನಾನು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದೆ, ಅದಕ್ಕೆ ಈ ತರ ಮಾಡ್ದೆ ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ದೇವರನ ಮಗಳು ಈ ಕಡೆಯಿಂದ ಹೋಗ್ತಿರ್ಬೇಕಾದ್ರೆ ಬೈರನ ಮಗ ಮತ್ತು ಅವನ ಜನರು ಅವರನ್ನ ಅಡ್ಡಗಟ್ಟಿ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ದೇವರನ್ನು ನಾವು ಆದಷ್ಟು ಬೇಗ ಸಾಯಿಸ್ತೀವಿ, ಆಮೇಲೆ ನಿನಗೆ ಮತ್ತು ನಿನ್ನ ತಾಯಿಗೆ ಚಿತ್ರಹಿಂಸೆಯನ್ನ ಕೊಡ್ತೀವಿ, ಅದನ್ನ ಕೇಳಲಿಕ್ಕೆ ಈ ಊರಿನಲ್ಲಿ ಕೂಡ ಯಾರು ಇರುವುದಿಲ್ಲ, ನಿಮ್ಮ ಮನೆಯಲ್ಲಿ ಕೂಡ ಯಾರು ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವಳು ಅಳ್ತಾ ಮನೆಯಲ್ಲಿ ಹೇಳ್ತಾಳೆ. ಈ ವಿಷಯ ಹೊರಗೆ ಗೊತ್ತಾಗಿ ಬೈರನ ಜನರಿಗೂ ಬೈರನ ಮಗನಿಗೂ ಸರಿಯಾಗಿ ಹೊಡಿತಾನೆ. ಮುಂದಿನ ದಿನ ಬೆಳಗ್ಗೆ
ಜೊತೆಗೆ ಇವನು ಹೊಡೆದ ಏಟಿಗೆ ಬೈರನ ಜನರಲ್ಲಿ ಒಬ್ರು ಸತ್ತು ಹೋಗ್ತಾರೆ. ಈ ವಿಷಯ ಬೈರನ ಊರ್ನವರಿಗೆ ಗೊತ್ತಾಗಿ ಆ ಊರ್ನವರು ಇಲ್ಲಿಗೆ ಬರ್ತಿದ್ದಾರೆ ಅಂತ ವರಗೆ ಹೇಳ್ತಾರೆ. ಆವಾಗ ವರನ ಜನರು ಹೇಳ್ತಾರೆ, ನೀನು ನಮ್ಮ ಮುಂದೆ ಮಾತ್ರ ನಿಲ್ಲು, ಬೇರೆ ವಿಷಯಗಳನ್ನೆಲ್ಲ ನಾವು ನೋಡ್ಕೋತೀವಿ ಅಂತ. ಇದನ್ನ ಕೇಳಿದ ವರ ಹೇಳ್ತಾನೆ, ನೀವೇನು ಹುಚ್ಚಿಡ್ತಿದ್ಯಾ, ಈ ವಿಷಯವನ್ನ ನಾನೇ ಮಾತಾಡಿ ಸರಿ ಮಾಡ್ತೀನಿ ಅಂತ ಹೇಳಿ ವರ ಬೈರನ ಮೀಟ್ ಆಗ್ಲಿಕ್ಕೆ ಬರ್ತಾನೆ. ಇಲ್ಲಿ ವರ ಬೈರಾಗೆ ಹೇಳ್ತಾನೆ, ನಾನು ಅವರಿಗೆ ಹೊಡೆದಿದ್ದು ನಿಜ, ಆದ್ರೆ ನಾನು ಯಾರನ್ನು ಸಾಯಿಸ್ಲಿಲ್ಲ, ನನಗೆ ಅಷ್ಟು ಧೈರ್ಯ ಕೂಡ ಇಲ್ಲ. ಸತ್ತು ಹೋಗಿರುವ ಶಾರ್ಕ್ ಅನ್ನ ತಗೊಬಂದು ನಾನೇ ಸಾಯಿಸಿದ್ದು ಅಂತ ಬಿಲ್ಡಪ್ ಕೊಟ್ಟವನು ನಾನು ಹೇಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ, ನಾನು ಕೂಡ ನಿಮ್ಮಲ್ಲಿ ಒಬ್ಬ ಅಂತೇಳಿ ಇವ್ರಿಗೆ ಹೇಳಿ ಅರ್ಥ ಮಾಡಿಸು ಅಂತ ಬೈರಾಗೆ ಹೇಳ್ತಾನೆ. ಆವಾಗ ಬೈರ, ನೀನು ದೇವರನ ಮಗ ಆಗಿದ್ರು ನೀನು ದೇವರನ ಸೈಡಿಗೆ ಇಲ್ಲ, ನಮ್ಮ ಸೈಡಿಗೆ ಇದ್ದೀಯ ಅಂತ ಪ್ರೂವ್ ಮಾಡ್ಲಿಕ್ಕೆ ನನ್ನ ಜನರು ಮಾಡುವ ಕೆಲಸವನ್ನು ನೀನು ಅವ್ರ ಜೊತೆ ಸೇರಿ ಮಾಡ್ಬೇಕು. ಹಲವು ವರ್ಷಗಳ ನಂತರ ಇವತ್ತು ರಾತ್ರಿ ನಮ್ಮ ಜನರು ಕನ್ಸೈನ್ಮೆಂಟ್ ನ ತಗೋಬರ್ಲಿಕ್ಕೆ ಇವತ್ತು ಸಮುದ್ರಕ್ಕೆ ಇಳಿತಾರೆ. ನಿನ್ನ ಅಪ್ಪನನ್ನು ಎದುರಾಕೊಂಡು ಆ ಕನ್ಸೈನ್ಮೆಂಟ್ ಗಳನ್ನ ತಗೊಂಡ್ಬರ್ಲಿಕ್ಕೆ ಹೋಗ್ತಿದ್ದಾರೆ. ಅವ್ರ ಜೊತೆ ನೀನು ಹೋದ್ರೆ ನಾಳೆಯಿಂದ ನೀನು ಕೂಡ ನಮ್ಮ ಜನ ಅಂತ ಬೈರ ಹೇಳ್ತಾನೆ. ಇದಕ್ಕೆ ವರ ಕೂಡ ಒಪ್ಕೋತಾನೆ. ಬೈರನ ಜನರ ಜೊತೆ ವರ ಹೋಗೋದು ಬೈರನ ಜನರಿಗೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಹಾಗೆ ಅಂತ ಬೈರ ಅವರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಬೈರ ಇನ್ನೊಂದು ವಿಷಯವನ್ನ ಹೇಳ್ತಾನೆ. ವರ ನಮ್ಮ ಹುಡುಗರನ್ನ ಸಾಯಿಸಿಲ್ಲ, ಅವರನ್ನ ಸಾಯಿಸಿದ್ದು ನಾನೇ. ಯಾಕೆ ಅಂತಂದ್ರೆ ವರನನ್ನ ಕನ್ಸೈನ್ಮೆಂಟ್ ತಗೊಳ್ಳಿಕ್ಕೆ ಅವ್ರ ಜೊತೆ ಕಳ್ಸಿದ್ರೆ ದೇವರ ಆ ಟೈಮ್ ಅಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ವರನನ್ನ ನೋಡಿ ದೇವರ ಆವೇಶ ಕೂಡ ಕಡಿಮೆ ಆಗ್ಬಹುದು. ಆ ಸಮಯದಲ್ಲಿ ದೇವರನನ್ನು ಸಾಯಿಸ್ಲಿಕ್ಕೆ ನಮ್ಮ ಜನರಿಗೆ ಈಸಿ ಆಗಬಹುದು. ಆ ಒಂದು ಕಾರಣಕ್ಕಾಗಿ ವರನನ್ನು ಇದ್ರೊಳಗೆ ಸಿಕ್ಕಿ ಹಾಕಿಸ್ಕೊಂಡೆ ಅಂತ ಹೇಳ್ತಾನೆ. ಹಾಗೆ ಬೈರ ಹೇಳಿದ ಹಾಗೇನೆ ಇವರೆಲ್ಲ ಕನ್ಸೈನ್ಮೆಂಟ್ ಗಳನ್ನ ತಗೋಬರ್ಲಿಕ್ಕೆ ಸಮುದ್ರಕ್ಕೆ ಇಳಿತಾರೆ. ಹಾಗೆ ಶಿಪ್ ನಿಂದ ಅವರ ಕಂಟೈನರ್ ಗಳನ್ನ ತಗೊಂಡು ವಾಪಸ್ ಆಗ್ತಿರ್ಬೇಕಾದ್ರೆ ಬೈರ ಇವರ ಮೇಲೆ ಅಟ್ಯಾಕ್ ಮಾಡುವ ಹಾಗೆ ಇವರಿಗೆ ಅನ್ಸುತ್ತೆ. ಹಾಗೆ ಇಲ್ಲಿ ದೇವರ ಒಬ್ಬೊಬ್ಬರನ್ನಾಗಿ ಸಾಯಿಸ್ಲಿಕ್ಕೆ ಶುರು ಮಾಡ್ತಾನೆ. ಈ ಕಡೆ ತೋರಿಸ್ತಾರೆ, ಸಿಂಗಪ್ಪನನ್ನ ಮೀಟ್ ಆಗ್ಲಿಕ್ಕೆ ದೇವರನ ವೈಫ್ ಬಂದಿರ್ತಾಳೆ. ಇವಳು ಹೇಳ್ತಾಳೆ, ವರ ಬೈರನ ಜನರೊಂದಿಗೆ ಸೇರಿ ಸಮುದ್ರಕ್ಕೆ ಕನ್ಸೈನ್ಮೆಂಟ್ ಗಳನ್ನ ತಗೋಬರ್ಲಿಕ್ಕೆ ಹೋಗಿದ್ದಾನೆ. ಯಾವ್ದಾದ್ರೊಂದು ಮಾತನ್ನ ಹೇಳಿ ಅವನನ್ನ ಹೇಗಾದ್ರೂ ಸ್ಟಾಪ್ ಮಾಡಿ. ದೇವರನ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಕಣ್ಣ ಮುಂದೆ ತಪ್ಪು ನಡಿಬೇಕಾದ್ರೆ ಅದರಲ್ಲಿರೋದು ಸ್ವಂತ ಮಗನೇ ಆದ್ರೂ ದೇವರ ಬಿಡೋದಿಲ್ಲ. ಏನಾದ್ರೂ ಮಾತಾಡು ಸಿಂಗಪ್ಪ, ಯಾಕೆ ಎಲ್ಲ ಸುಮ್ನೆ ಇದ್ದೀರಾ ಅಂತ ಹೇಳ್ಬೇಕಾದ್ರೆ ಸಿಂಗಪ್ಪ ಹೇಳ್ತಾನೆ, ದೇವರ ನಮ್ಮನ್ನ ಬಿಟ್ಟು ಯಾವತ್ತೂ ಸತ್ತು ಹೋದ್ರು. ಎಷ್ಟು ವರ್ಷಗಳಿಂದ ಸಮುದ್ರಕ್ಕೆ ಹೋದವರನ್ನೆಲ್ಲ ಭಯಪಡಿಸ್ತಾ ಇದ್ದಿದ್ದು ದೇವರ ಅಲ್ಲ, ನಿನ್ನ ಮಗ ವರ ಅಂತ ಹೇಳ್ತಾನೆ. ಚಿಕ್ಕ ವಯಸ್ಸಿನಿಂದ ದೇವರ ಹೇಳ್ಕೊಟ್ಟಿರೋ ಎಲ್ಲ ಕಥೆಗಳನ್ನ ಕೇಳಿ ಇಲ್ಲಿರುವ 4 ಊರುಗಳನ್ನ ಭಯಪಡಿಸ್ಲಿಕ್ಕೆ ದೇವರ ಇನ್ನೂ ಜೀವಂತವಾಗಿ ಇದ್ದಾನೆ ಅಂತ ಒಂದು ದೊಡ್ಡ ಕಥೆಯನ್ನೇ ಸೃಷ್ಟಿ ಮಾಡಿದ್ದೆ ನಿನ್ನ ಮಗ. ಸಮುದ್ರದ ತೀರದಲ್ಲಿ ಆ ಬಂಡೆಯ ಮೇಲೆ ಬರ್ದಾಕಿರುದೇ ನಿನ್ನ ಮಗ ವರ. ದೇವರ ತಾಯಿಯನ್ನು ದೇವರನ ರೂಪದಲ್ಲಿ ಬಂದು ಮೀಟ್ ಮಾಡಿದ್ದೆ ವರ. ಬೈರನ ಜನರು ಅವನನ್ನ ಕರ್ಕೊಂಡು ಹೋಗ್ಲಿಲ್ಲ, ಇವನು ಅವರನ್ನ ಕರ್ಕೊಂಡು ಹೋಗಿದ್ದು. ಇಷ್ಟೊತ್ತಿಗಾಗ್ಲೇ ಅಲ್ಲಿ ಎಲ್ಲ ಶುರು ಆಗಿರುತ್ತೆ ಅಂತ ಸಿಂಗಪ್ಪ ವರನ ತಾಯಿಗೆ ಹೇಳ್ತಾನೆ. ಹಾಗೆ ಈ ಕಡೆ ತೋರಿಸ್ತಾರೆ, ವರ ಈ ಕನ್ಸೈನ್ಮೆಂಟ್ ಗಳನ್ನ ತಗೋಬರ್ಲಿಕ್ಕೆ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರನ್ನು ಸಾಯಿಸ್ಬಿಟ್ಟು ಒಂದು ಬೋಟ್ ನಲ್ಲಿ ಅವರನ್ನ ಸಮುದ್ರದ ತೀರಕ್ಕೆ ತಗೊಂಡ್ಬರ್ತಾನೆ. ಇಲ್ಲಿ ಸಿಂಗಪ್ಪ ಮತ್ತು ಅವನ ಜನರು ಇರ್ತಾರೆ. ಇಲ್ಲಿ ವರ ಸಿಂಗಪ್ಪಗೆ ಹೇಳ್ತಾನೆ, ಹಲವು ವರ್ಷಗಳ ಹಿಂದೆ ಇದೇ ಕಡಲ ತೀರದಲ್ಲಿ ದೇವರ ಸಾಯಿಸಿಟ್ಟಿರುವಂತಹ ಅಷ್ಟು ಜನರನ್ನ ನೋಡಿ ಕನ್ಸೈನ್ಮೆಂಟ್ ಗಳನ್ನ ತಗೊಳ್ಳಿಕ್ಕೆ ಯಾರು ಕೂಡ ಹೋಗ್ಲಿಲ್ಲ. ಇವಾಗ ಇವರ ಹೆಣಗಳನ್ನ ನೋಡಿ ಇನ್ನೊಂದು ಸರಿ ಯಾರು ಕೂಡ ಈ ತಪ್ಪನ್ನ ಕೂಡ ಮಾಡಬಾರ್ದು ಅಂತ ಹೇಳ್ಬೇಕಾದ್ರೆ ಸಿಂಗಪ್ಪ ಹೇಳ್ತಾರೆ, ಇನ್ನೊಂದು ಸರಿ ಯಾರೇ ಆದ್ರೂ ಈ ಸಮುದ್ರಕ್ಕೆ ಕನ್ಸೈನ್ಮೆಂಟ್ ಗಳನ್ನ ತಗೋಬರ್ಲಿಕ್ಕೆ ಹೋದ್ರೆ ಅಲ್ಲಿಗೆ ದೇವರ ಬರ್ತಾನೆ ಅನ್ನುವ ಭಯ ಎಲ್ಲರ ಮನಸ್ಸಲ್ಲಿ ಕೂಡ ಸೃಷ್ಟಿ ಆಗಬಹುದು ಅಂತ ಹೇಳಿ ಮುಗಿಸ್ಬೇಕಾದ್ರೆ ವರ ಅಲ್ಲಿಂದ ಒಂದು ಕತ್ತೆಯನ್ನ ತೆಗೆದು ದೇವರ ಸಮುದ್ರದಲ್ಲಿ ಇದ್ದಾನೆ ಅನ್ನುವ ಭಯ ಇನ್ನು ಹೆಚ್ಚಿಸಲಿಕ್ಕೆ ಇನ್ನೊಂದು ವಿಷಯವನ್ನ ಮಾಡ್ಬೇಕು ಅಂತ ಸಿಂಗಪ್ಪಗೆ ವರ ಹೇಳ್ತಾನೆ. ಹಾಗೆ ಆ ಕತ್ತಿಯನ್ನ ಸಿಂಗಪ್ಪಗೆ ಕೊಟ್ಟು, ನಾನು ಕೂಡ ಕನ್ಸೈನ್ಮೆಂಟ್ ಗಳನ್ನ ತಗೊಂಡ್ಬರ್ಲಿಕ್ಕೆ ಹೋಗಿದ್ದೆ, ನಾನು ಬರೆದಿರುವ ಕತೆ ಇಲ್ಲಿಂದ ಮುಂದುವರಿಲಿಕ್ಕೆ ನಾನು ಕೂಡ ಸಾಯ್ಬೇಕು ಅಂತ ಹೇಳ್ತಾನೆ. ಆವಾಗ ಸಿಂಗಪ್ಪ ಇದು ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿಂದ ಹೋಗ್ತಾರೆ. ಆವಾಗ ವರ ಆ ಕತ್ತಿಯನ್ನ ತಗೊಂಡು ಅಲ್ಲಿರುವ ಬೋಟಿಗೆ ಚುಚ್ಚಿ ದೇವರನ ಸಿಂಬಲ್ ಆಗಿರುವ ಎಕ್ಸ್ ಇಂದ ಅವನ ಬೆನ್ನಿಗೆ ಚುಚ್ಚಿ ವರ ಇಲ್ಲಿಯೇ ಸತ್ತು ಹೋಗ್ತಾನೆ. ಇಲ್ಲಿಂದ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಸಿಂಗಪ್ಪ ಹೇಳ್ತಾನೆ, ಅವತ್ತು ಅಲ್ಲಿ ನಡೆದಿರುವ ಆ ಘಟನೆಯಿಂದ ಕೆಂಪು ಸಮುದ್ರ ಒಂದು ಕ್ಷಣಕ್ಕೆ ಕಣ್ಣೀರು ಹಾಕಿತ್ತು ಅಂತ ಹೇಳ್ಬೇಕಾದ್ರೆ ಶಿವಂ ಹೇಳ್ತಾನೆ, ದೇವರಕ್ಕಿಂತ ಬಲಶಾಲಿ ಯಾರಿದ್ದಾರೆ, ದೇವರನನ್ನು ಯಾರು ಸಾಯಿಸಿದ್ದು ಅಂತ. ಹಾಗೆ ನಮಗೆ ದೇವರನನ್ನು ಯಾರು ಸಾಯಿಸಿದ್ದು ಅಂತ ತೋರಿಸ್ತಾರೆ. ಅವತ್ತು ದೇವರ ಎಲ್ಲರನ್ನು ಸಾಯಿಸಿದ ಮೇಲೆ ದೇವರನ ಮಗ ವರನೇ ಕತ್ತಿಯಿಂದ ಚುಚ್ಚಿ ದೇವರನನ್ನು ಸಾಯಿಸೋ ಹಾಗೆ ನಮಗೆ ತೋರಿಸಿ ದೇವರ ಪಾರ್ಟ್ 2 ಗೆ ಒಂದು ಲೀಡ್ ಅನ್ನ ಕೊಟ್ಟು ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಹೇಗಿತ್ತು ಈ ಎಕ್ಸ್ಪ್ಲನೇಷನ್ ಅನ್ನೋದನ್ನ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.